ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಆನಾಪಾನಸತಿ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಮಂಗಲ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಆನಂದಸಾಗರ ಧ್ಯಾನ ಮಹಾಯತ್ನ ಸಂಕಲ್ಪ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಮತ್ತು ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ನಮನವನ್ನು ತಿಳಿಸುತ್ತಾ, ಪ್ರಕೃತಿ ಮಾತಿಗೆ ನಾವು ನಮನವನ್ನು ತಿಳಿಸುತ್ತಾ ಧ್ಯಾನವನ್ನ ಪ್ರಾರಂಭ ಮಾಡೋಣ. ಮತ್ತು ಎಂದಿನಂತೆ ಇವತ್ತು ಕೂಡ ಮೊದಲು ಧ್ಯಾನ, ನಂತರ ಅನುಭವ ಹಂಚಿಕೆ, ಸಜ್ಜನ ಸಾಂಗತ್ಯ ಇರುತ್ತೆ. 45 ನಿಮಿಷ ಧ್ಯಾನದ ನಂತರ ಅನುಭವ ಹಂಚಿಕೆ ಇರುತ್ತೆ. ಮಾಸ್ಟರ್ಸ್, ಆನಾಪಾನಸತಿ ಧ್ಯಾನ ಮಾಡೋ ವಿಧಾನವನ್ನ ನಾವು ತಿಳಿದುಕೊಳ್ಳೋಣ. ಮಾಸ್ಟರ್ಸ್, ಆರಾಮಾಗಿ ನಾವು ಸುಖಾಸನದಲ್ಲಿ ಕುಳಿತುಕೊಳ್ಳೋಣ. ಎರಡು ಕೈ ಬೆರಳುಗಳನ್ನ ಹೀಗೆ ಜೋಡಿಸೋಣ. ಮಾಸ್ಟರ್ಸ್, ಆರಾಮಾಗಿ ನಾವು ತೊಡೆ ಮೇಲೆ ಇಟ್ಕೊಳ್ಳೋಣ. ಹಗುರವಾಗಿ ಕಣ್ಣುಚ್ಚಿ ಸಹಜವಾದ, ಸರಳವಾದ, ಪ್ರಕೃತಿದತ್ತವಾದ ಉಸಿರಾಟವನ್ನ ನಾವು ಗಮನಿಸ್ತಾ ಇರೋಣ. ಮಾಸ್ಟರ್ಸ್, ಧ್ಯಾನವೆಂದರೆ ಉಸಿರಾಟದ ಮೇಲೆ ಗಮನ. ಧ್ಯಾನವೆಂದರೆ ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಧ್ಯಾನವೆಂದರೆ ನಮ್ಮ ಸೂಕ್ಷ್ಮ ಶರೀರಯಾನವನ್ನ ಮಾಡೋದು, ಪ್ರಯಾಣ ಮಾಡೋದು. ಧ್ಯಾನದಿಂದ ಅನೇಕ ಲಾಭಗಳು ಇದೆ. ಮಾಸ್ಟರ್ಸ್, ಎಷ್ಟೋ ಜನ ಯಜ್ಞ ಹೋಮಗಳನ್ನ ಮೃತ್ಯುಂಜಯ ಹೋಮ ಅಂತ ಹೇಳಿ ಮಾಡಿಸ್ತಾರೆ. ಮೃತ್ಯುವನ್ನ ಜಯಿಸೋದಿಕ್ಕೆ ಹೋಮಗಳನ್ನ ಮಾಡಿಸ್ತಾರೆ, ಯಜ್ಞಗಳನ್ನ ಮಾಡಿಸ್ತಾರೆ. ನಾವು ಹೋಮ ಯಜ್ಞಗಳನ್ನ ಮಾಡಿ ಯಾವುದೇ ಸಾಧನೆಯನ್ನ ಮಾಡದೇ ಇದ್ರೆ, ಒಂದು ಮೃತ್ಯುವನ್ನ ಜಯಿಸೋದೆ ಸಾವೇ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧನೆಯಿಂದ ನಮ್ಗೆ ಗೊತ್ತಾಗುತ್ತೆ. ಮಾಸ್ಟರ್, ಸಾಧನೆಯಿಂದ ಸ್ವ ಅನುಭವದಿಂದ ಅನುಭವಕ್ಕೆ ಬರಬೇಕು. ಈ ಒಂದು ಧ್ಯಾನ ಮಹಾಯತ್ನದಲ್ಲಿ ನಮ್ಗೆ ಸಾವೇ ಇಲ್ಲ ಅನ್ನೋದು ನಾವು ತಿಳ್ಕೊಬಹುದು. ಧ್ಯಾನ ಸಾಧನೆಯಿಂದ ಅನೇಕ ಧ್ಯಾನ ಮಹಾಯಜ್ಞದಲ್ಲಿ ಭಾಗವಹಿಸೋದ್ರಿಂದ ಮೃತ್ಯುವನ್ನ ನಾವು ಜಯಿಸೋದಿಕ್ಕೆ ಹೇಗೆ ಅಂತೇಳಿ ಮಾರ್ಗವನ್ನ ಸಾಧನೆಯಿಂದ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಮಾಸ್ಟರ್ಸ್, ಮಧ್ಯದಲ್ಲಿ ಯಾರು ಕೂಡ ಕಣ್ಬಿಡ್ಬೇಡಿ. ಮಾಸ್ಟರ್ಸ್, ಆರಾಮಾಗಿ ನಾವು ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ. ಯೋಚನೆಗಳ ಬಂದ್ರೆ ಯೋಚನೆಗಳ ಹಿಂದೆ ಹೋಗೋದು ಬೇಡ. ಮಾಸ್ಟರ್ಸ್, ಮತ್ತೆ ನಾವು ಉಸಿರಾಟವನ್ನ ಗಮನಿಸ್ತಾ ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳೋಣ. ಮಾಸ್ಟರ್ಸ್, ನಾವು ಶೂನ್ಯದಿಂದ ಬಂದವರು, ಮಹಾಪರಿಶೂನ್ಯದಿಂದ ನಾವು ಬಂದವರು. ನಾವು ಧ್ಯಾನವನ್ನ ಮಾಡ್ತಾ ಶೂನ್ಯ
ಅನ್ನ ಪಡ್ಕೋಬೇಕು. ಆವಾಗ್ಲೇನೆ ನಮ್ಗೆ ಒಂದು ಶೂನ್ಯದ ಮಹತ್ವ ಗೊತ್ತಾಗುತ್ತೆ. ಮಧುರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ.
ಓಕೆ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. Twenty seconds. 10 seconds. ಓಕೆ ಮಾಸ್ಟರ್ಸ್. ಇವಾಗ ನಿಮ್ಮ ಎರಡು ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನೋಡ್ತಾ ಮುಖದಿಂದ ಹಗುರವಾಗಿ ಕಣ್ಬಿಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದಂತಹ ಧ್ಯಾನವನ್ನು ಮಾಡಿ ಅದ್ಭುತವಾದಂತಹ ಧ್ಯಾನದ ಶಕ್ತಿಯನ್ನು ನಾವು ತಗೊಂಡಿದ್ದೀವಿ. ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದಗಳು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ನಾವು ವಾಸವಾದಂತ ಮನೆ, ನಮ್ಮ ಕುಟುಂಬದವರಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಶರೀರಕ್ಕೆ, ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಜೀವದಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಹಾಗೆ ಇವತ್ತು ನಮ್ಮ ಜೊತೆಗೆ ಅನುಭವವನ್ನು ಹಂಚ್ಕೊಳ್ಳೋದಿಕ್ಕೆ, ಸತ್ಸಂಗವನ್ನು ಮಾಡೋದಿಕ್ಕೆ ನಮ್ಮ ಜೊತೆಗೆ ಕಲಬುರ್ಗಿ ಮುತ್ತುರಾಜ್ ಸರ್ ಅವರು ನಿಮ್ಮ ಜೊತೆಗಿದ್ದಾರೆ. ಇವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆಗೆ ಧ್ಯಾನದ ನಂತರ ಅನುಭವವನ್ನು ಹಂಚ್ಕೊಳ್ಳೋದಿಕ್ಕೆ ಮುತ್ತುರಾಜ್ ಕಲಬುರ್ಗಿ ದೇವನಹಳ್ಳಿಯವರು, ಇಲ್ಲಿ ತಾಲೂಕಿನ ವಿಜಯಪುರ ಅಂತ ಹೇಳಿ ನಿವಾಸಿಗಳು. ಇವರು 2007ಕ್ಕೆ ಧ್ಯಾನಕ್ಕೆ ಬಂದಿರೋದು. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾ ಇದ್ರು. ನಂತರ ಇವ್ರ ಜಾಬ್ ಒಂದು ವೃತ್ತಿ ಬಿಟ್ಟು ಧ್ಯಾನ ಪ್ರಚಾರವನ್ನ ಇವರು ಸೇವೆ ಈ ರೀತಿ ಸಲ್ಲಿಸ್ತಾ ಇದ್ದಾರೆ. ಇವರು ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಜೂಮ್ ಮತ್ತೆ ಯೂಟ್ಯೂಬ್ ಅನ್ನ ಪ್ರಾರಂಭಿಸಿದ್ರು. ಇವರ ಒಂದು ಸೇವೆ ಅದ್ಭುತ ಸೇವೆ ಮಾಸ್ಟರ್ಸ್. ಎಲ್ಲಾ ಕಡೆನೂ ಕೂಡ ಇವರು ಧ್ಯಾನ ಪ್ರಚಾರ ಮಾಡ್ತಾರೆ, ಮತ್ತೆ ಸಸ್ಯಾಹಾರ ಜಾಥಾದಲ್ಲಿ ಭಾಗವಹಿಸ್ತಾರೆ. ಅನೇಕ ಕಡೆಗಳಲ್ಲಿ ಧ್ಯಾನದ ಕ್ಲಾಸ್ ಕೂಡ ಇವರು ಮಾಡ್ತಾರೆ. ಇವರು ಈ ಒಂದು ಧ್ಯಾನದ ಒಂದು ಸೇವೆ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅಂತ ಒಂದು ಅದ್ಭುತವಾದಂತ ಸೀನಿಯರ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್ ಜೊತೆಗೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಅವರ ಒಂದು ಅನುಭವ ಕೇಳೋದಕ್ಕೆ ನಾವೆಲ್ಲರೂ ಕೂಡ ಕೂಡ್ತೀವಿ. ಮಾಸ್ಟರ್ಸ್ಗೆ ಎಲ್ಲರ ಒಂದು ವತಿಯಿಂದ ಅವ್ರಿಗೆ ನಾವು ಸ್ವಾಗತವನ್ನ ಕೋರೋಣ. ಸರ್, ನಿಮ್ಗೆ PMC SSK ಪಟೇದಾರ್ ವತಿಯಿಂದ, ಹನುಮಸಾಗರ ಟೀಮ್ ವತಿಯಿಂದಲೂ ಕೂಡ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಸರ್. ಮತ್ತೆ ನಿಮ್ಮ ಒಂದು ಧ್ಯಾನದ ಅನುಭವ, ಈ ಸಸ್ಯಾಹಾರ ಜಾಥಾ ಬಗ್ಗೆ ಮತ್ತೆ ಯಜ್ಞದ ಬಗ್ಗೆ ನಿಮ್ಮ ಒಂದು ಅನುಭವ, ಮತ್ತೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಕೂಡ ನೀವು ಆ ಒಂದು ಕೆಲಸವನ್ನು ಬಿಟ್ಟು ಈ ಒಂದು ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿದ್ದೀರಾ. ಅದ್ರ ಒಂದು ಮಹತ್ವ ಕೂಡ ಏನು, ಅದ್ರ ಉದ್ದೇಶ ಏನು ಅಂತ ಕೂಡ ನಮ್ಗೆ ಹೇಳಿದ್ರೆ ಅದು ಕೂಡ ನಾವು ತಿಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಓಟು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ವಾಯ್ಸ್ ಕೇಳಿಸುತ್ತಾ? ಹಾ, ಕೇಳಿಸ್ತಾ ಇದೆ ಸರ್. ಸರಿ ಇದೆಯಲ್ಲ? ಓಕೆ, ಹಾ, ಸರಿಯಾಗಿದೆ ಸರ್. ದಯವಿಟ್ಟು ಮಾಸ್ಟರ್ಸ್ ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಎಲ್ಲರೂ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ರಾಜೇಶ್ ಮೇಡಮ್. ನಮಸ್ತೆ ಸರ್. ಓಕೆ ಮಾಸ್ಟರ್ಸ್,
ಈ ಒಂದು PMC ಎಸ್ ಎಸ್ ಕೆ ಪಟೇಗಾರ ಒಂದು ಜೂಮ್ ಹಾಗೂ ಯೂಟ್ಯೂಬ್ ಚಾನೆಲ್ ಭಾಗವಹಿಸಿರುವಂತಹ ಎಲ್ಲ ಮಾಸ್ಟರ್ಸ್ಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಅನಂತ ಅನಂತ ನಮಸ್ಕಾರಗಳು. ಹಾಗೆ ಇದೊಂದು ಆಯೋಜನೆ ಮಾಡುತ್ತಾ ಇರುವಂತಹ ನಮ್ಮ ಲಲಿತಾ ಪವಾರ್ ಮೇಡಮ್ ಅವರಿಗೆ ಕೂಡ ನಾನು ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಸೊ ನನ್ನ ಹೆಸರು ಮುತ್ತುರಾಜ್ ಕಲಬುರ್ಗಿ. ನಾನು ಕೂಡ ಒಂದು ಉತ್ತರ ಕರ್ನಾಟಕ ಭಾಗದವನು. ತಾಳಿಕೋಟೆ, ನಮ್ಮೂರು ಬಿಜಾಪುರ ಜಿಲ್ಲೆ ತಾಳಿಕೋಟೆ. ಸೊ ಅಲ್ಲಿ ನನ್ನ ಇಂಜಿನಿಯರಿಂಗ್ ವ್ಯಾಸಂಗ ಮುಗಿಸಿ ಬೆಂಗಳೂರಿಗೆ ಎಲ್ಲರೂ ಯಾಕೆ ಬರ್ತಾರೆ ಅಂತ ನನ್ನ ಬಗ್ಗೆ ಒಂದು 10 ನಿಮಿಷ ಹೇಳ್ತೇನೆ ನಾನು. 10 ನಿಮಿಷ ಶಾರ್ಟ್ ಕಟ್ ಹೇಳಿ ಆಮೇಲೆ ಯಜ್ಞ ಅಂದ್ರೇನು ಮತ್ತೆ ಸಸ್ಯಾಹಾರದ ಒಂದು ಸ್ವಲ್ಪ ಮಹತ್ವ ಸ್ವಲ್ಪ ಇದು ಮಾಡಿ ಕಂಪ್ಲೀಟ್ ಮಾಡೋಣ. ಸೊ ನಾನು ಎಲ್ಲರೂ ಹೇಗೆ ಅವ್ರ ವ್ಯಾಸಂಗವನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಜಾಬ್ಗೋಸ್ಕರ ಬರ್ತಾರೆ, ಹಾಗೆ ನಾನು ಇಲ್ಲಿ ಬಂದೆ ಬೆಂಗಳೂರಿಗೆ. ಆ ಆಮೇಲೆ ಸಾಕಷ್ಟು ಕಂಪ್ನಿಗಳು ಎಲ್ಲ ಟ್ರೈ ಮಾಡಿ ಕೊನೆಗೆ ಮತ್ತೆ ಸಾಫ್ಟ್ವೇರ್ ಅಲ್ಲಿ ಜಂಪ್ ಆದೆ. ಆಮೇಲೆ ತುಂಬಾ ಆಸೆಗಳಿದ್ದು ಆಕ್ಚುಲಿ. ತುಂಬಾ ಹಣ ಮಾಡ್ಬೇಕು, ಎಲ್ಲರೂ ಬರೋದು ಅದಕ್ಕೆ ಇಲ್ಲಿ ಹಣ ಮಾಡ್ಬೇಕು, ಮತ್ತೆ ಮೇಲಕ್ಕೆ ಬರ್ಬೇಕು, ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು, ಮನೆ ತಗೋಬೇಕು, ಎಲ್ಲರಿಗೂ ಹೇಗಿರುತ್ತೆ ಹಾಗೆ ನನ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು. ಸ್ವಲ್ಪ ಉನ್ನತ ಮಟ್ಟದಲ್ಲಿ ಹೆಸರು ಮಾಡ್ಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಬಹಳಷ್ಟು ಇತ್ತು. ಆಮೇಲೆ ಆರೋಗ್ಯ ಬಗ್ಗೆ ಕಾಳಜಿನೂ ಕೂಡ ಜಾಸ್ತಿ ಇತ್ತು. ನನ್ಗೆ ಒಂದು ಸೈನಸಿಟಿಸ್ ಇತ್ತು. ಸೈನಸಿಟಿಸ್ ಮತ್ತೆ ಅಸ್ತಮಾ ಬಂತು. ಆಮೇಲೆ ಒಂದು ಸಲ ಭಯ ಬಂತು ನನಗೆ. ಅಸ್ತಮಾ ಬಂದಿದ್ದಕ್ಕೆ ಬಹಳ ಭಯ ಬಂದ್ಬಿಡ್ತು. ಸೈನಸಿಟಿಸ್ ಇದ್ದದಕ್ಕೆ ಅಷ್ಟೊಂದು ಇರ್ಲಿಲ್ಲ. ಅಸ್ತಮಾ ಅದಕ್ಕೆ ನಾನು ಹೋಗಿ ಡಾಕ್ಟರ್ ಹತ್ರ ಹೋದೆ. ಅವರು ಒಂದು ಹೇಳಿದ್ರು, ಇಲ್ಲ ನೀವು ಒಂದು ಟ್ಯಾಬ್ಲೆಟ್ ತಗೋಬೇಕು, ನೀವು ಲೈಫ್ ಲಾಂಗ್ ಇದನ್ನ ತಗೋಬೇಕು ಅಂತ ಹೇಳಿದ್ರು. ಅವಾಗ ನನಗೆ ಪ್ರಶ್ನೆಗಳು ಶುರು ಆಗ್ಬಿಡ್ತು. ಪ್ರಶ್ನೆಗಳು, ಏನಿದು, ಅದು ಇನ್ಹೇಲರ್ ತಗೋಬೇಕು ನೀವು, ಲೈಫ್ ಲಾಂಗ್ ಇದನ್ನ ತಗೊಂತಾನೆ ಇರ್ಬೇಕು. ಆಮೇಲೆ ಭಯ ಆಗ್ಬಿಡ್ತು ನನಗೆ. ಏನು ಇದು ಇಷ್ಟು ಇದ್ರಲ್ಲಿ ನನ್ಗೆ ಇದು ಯಾಕೆ ಈ ತರ ಅಂತ ಕ್ವಶನ್ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ನಾನು ಯೋಗ ಎಲ್ಲ ಹೋಗ್ತಿದ್ದೆ. ಅವಾಗ ಆ ಟೈಮಲ್ಲಿ ಯೋಗಾಸನಕ್ಕೆಲ್ಲ ಹೋಗ್ತಾ ಇದ್ದೆ. ಆಮೇಲೆ ನನ್ನ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡುವಾಗ ಗೃಹ ಸಾಫ್ಟ್ವೇರ್ ಟೆಕ್ನಾಲಜಿ ಅಂತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ನನ್ನ ಫ್ರೆಂಡ್ ಒಂದು ಸ್ಪಿರಿಚುವಲ್ ರಿಯಾಲಿಟಿ ಅಂತ ಒಂದು CD ಕೊಟ್ಟ. ಇದನ್ನ ನೋಡಿ ಮೆಡಿಟೇಷನ್ ಬಗ್ಗೆ ಇದೆ, ತುಂಬಾ ಚೆನ್ನಾಗಿದೆ, ಇದನ್ನ ನೋಡಿ ಆ ಅಂತಂದ. ಆಯ್ತು ಅಂತ ಹೇಳಿ ನಾನು ಒಂದು ದಿನ ನೋಡಿದೆ. ತುಂಬಾ ಇಷ್ಟ ಆಯ್ತು ನನ್ಗೆ. ಅಲ್ಲಿ ನನ್ಗೆ ಒಂದು ವಾಕ್ಯ ನನ್ಗೆ ತುಂಬಾ ಇಷ್ಟ ಆಯ್ತು. ಬೈ ಡೂಯಿಂಗ್ ಮೆಡಿಟೇಷನ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್ ಅಂತ. ನೀವು ಧ್ಯಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬಹುದು ಅಂತ. ಆ ವರ್ಡ್ ನನಗೆ ಬಹಳ ಇಷ್ಟ ಆಯ್ತು. ಧ್ಯಾನ ಮಾಡಿದ್ರೆ ಇಷ್ಟೊಂದು ಲಾಭ ಇದೆ ನಮಗೆ. ನನಗೆ ಅದು ಬಹಳ ಇಷ್ಟ ಆದ್ಮೇಲೆ ನಾನು ಬರೀ ನೋಡ್ತಾ ಹೋದೆ. ನಾನು ಯಾವತ್ತೂ ಧ್ಯಾನ ಮಾಡ್ಲಿಲ್ಲ, ಬರೀ ನೋಡ್ತಿದ್ದೆ, ಅಬ್ಸರ್ವ್ ಮಾಡ್ತಿದ್ದೆ. ಅದ್ರ ಬಗ್ಗೆ ಹೇಗೆ ಧ್ಯಾನಕ್ಕೆ ಕೂತ್ಕೊಳ್ಳೋದು, ಧ್ಯಾನ ಮಾಡಿದ್ರೆ ಏನಾಗತ್ತೆ, ನಮ್ಮಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಕಾಸ್ಮಿಕ್ ಎನರ್ಜಿ ಹೆಂಗ್ ಫ್ಲೋ ಆಗುತ್ತೆ, ಬ್ರಹ್ಮರಂಧ್ರ ಮೂಲಕ, ಇದೆಲ್ಲ ಅಬ್ಸರ್ವ್ ಮಾಡ್ತಾ ಹೋದೆ. ಒಂದಿನ ಸ್ಟಾರ್ಟ್ ಮಾಡಿದೆ ಏನು ಧ್ಯಾನ ಮಾಡ್ಬೇಕು ಅಂತ ಹೇಳಿ. ಒಂದಿನ 5 ಗಂಟೆಗೆ ಎದ್ಬಿಟ್ಟು ಏನಾದ್ರೂ ನಾವು ಪ್ರಾರಂಭ ಮಾಡಕಂದ್ರೆ ಬೇಗನೆ ನಾವು ಬೆಳಗಿನ ಜಾವ ಬೇಗ ಎದ್ದು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಬೇಗ ಎದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ 5 ಗಂಟೆಗೆ ಎದ್ದೆ. 5 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದೆ. 20 ಮಿನಿಟ್ಸ್ ಕೂತೆ ನಾನು ಅಷ್ಟೇ. 20 ಮಿನಿಟ್ಸ್ ಕೂತದಕ್ಕೆ ನಂದು 1 ಡೇ ಫ್ಯೂಚರ್ ಎಲ್ಲ ಗೊತ್ತಾಗ್ತದೆ ನನಗೆ. ಇದು ನಾನು ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ಮತ್ತೆ ಸ್ವಲ್ಪ ಹ್ಯಾಬಿಟ್ ನಮ್ದು ಸೆಕೆಂಡ್ ಶಿಫ್ಟ್ ಇರ್ತಿತ್ತು. ಅವಾಗ ನಮ್ದು ಹ್ಯಾಬಿಟ್ ಏನಂದ್ರೆ ಬೆಳಗ್ಗೆ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು, ಜಸ್ಟ್ ಹೋಗಿ ಬಂದು ಮತ್ತೆ ಟಿಫಿನ್ ಎಲ್ಲ ಮುಗಿಸೋದು. ಈ ತರ ಬ್ಯಾಚುಲರ್ ಇದ್ದಾಗ ಈ ತರ ಇತ್ತು. ಹಾಗೆ ಹೋಗ್ತಾ ಇದೀನಿ, ಅಲ್ಲೆಲ್ಲ ಹೋಮ ಹವನ ಎಲ್ಲ ಇದೆ ಆ ದೇವಸ್ಥಾನದಲ್ಲಿ. ಆಮೇಲೆ ನಾನು ಅದನ್ನ ಧ್ಯಾನದಲ್ಲಿ ಏನ್ ಕಂಡಿದ್ದೀನಿ ಅದೆಲ್ಲ ನನಗೆ ರಿಪೀಟ್ ಆಗ್ತಾ ಇದೆ. ಇದು ಏನಿದು,
ರಿಪೀಟ್ ಆಗ್ತಾ ಇದೆಯಲ್ಲ, ನನ್ಗೆ ಏನೋ ಒಂಥರ ಕನಸಲ್ಲಿ ಆ ತರ ಆಗ್ತಾ ಇದೆಯಲ್ಲ ಅಂತ ನಾನು ಅನ್ಕೊಂಡೆ. ಬಟ್ ನೋಡಿದ್ರೆ ಅದು ಧ್ಯಾನದಲ್ಲಿ, ಓ ಧ್ಯಾನದಲ್ಲಿ ಇಷ್ಟೊಂದು ಶಕ್ತಿ ಇದೆನಾ ಅಂತ ಅವತ್ತು ಗೊತ್ತಾಯ್ತು. ಹೀಗೆ ನನ್ ಜರ್ನಿ ಶುರು ಆಯ್ತು. ಮತ್ತೆ ಜಾಬು ಮತ್ತೆ ಅದು ಇದು ಅಂತ ಸ್ವಲ್ಪ ಗ್ಯಾಪ್ ಆಗ್ತಿತ್ತು. 2009 ಇಂದ ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ತೀನಿ ನಾನು. ಸ್ವಲ್ಪ ಫುಲ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಯಾವ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ನನ್ಗೆ, ಏನೇ ಮಾಡ್ಬೇಕಂದ್ರು. ನನ್ಗೆ ಧ್ಯಾನ, ನಿಜ ಹೇಳ್ಬೇಕಂದ್ರೆ ಧ್ಯಾನ ಯಾರು ಹೇಳ್ಕೊಟ್ಟಿಲ್ಲ ನನ್ಗೆ. ಅದು ಸ್ಪಿರಿಚುವಲ್ ರಿಯಾಲಿಟಿ ಧ್ಯಾನ ಅದನ್ನ ನೋಡಿನೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅವಾಗ ಆ ಟೈಮಲ್ಲಿ ನನಗೆ ಪತ್ರಿಜಿ ಸರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪಿರಮಿಡ್ ವ್ಯಾಲಿ ಅಂದ್ರೆ ಗೊತ್ತಿಲ್ಲ. ಅವಾಗ ಯಾರು ಮಾಸ್ಟರ್ಸ್ ಕೂಡ ಇರ್ಲಿಲ್ಲ, ಅವಾಗ ಗೊತ್ತಿರ್ಲಿಲ್ಲ. ಮತ್ತು ತುಂಬಾ ಕಡಿಮೆ ಇತ್ತು 2008-9 ಅಲ್ಲಿ. ಅದ ಬೆಂಗಳೂರು ಆ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡಿ. ಹೀಗೆ ಸ್ಟಾರ್ಟ್ ಆಯ್ತು ಜರ್ನಿ. ಸೊ ಒಂದಿನ ಒಂದು ಮೆಸೇಜ್ ಬಂತು. ನಾನು ಜಾಬ್ ಎಲ್ಲ ರಿಸೈನ್ ಮಾಡಿದೆ ಆ ಟೈಮಲ್ಲಿ. ಅಂದ್ರೆ ಏನೇ ಮಾಡಿದ್ರು ಕೂಡ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಜಾಬ್ ಮಾಡ್ಬೇಕಂದ್ರೆ ಮತ್ತೆ ಬೇರೆ ಕೆಲಸ ಹುಡ್ಬೇಕು, ಯಾವ್ದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಇದು ಕೂಡ ತುಂಬಾ ಇದು ಇಷ್ಟ ಆಯ್ತು ನನಗೆ. ಇರುವಂತಹ ಸೈನಿಸಿಟೀಸ್ ಇರ್ಬೋದು, ಅಸ್ತಮ ಇರೋದು ಹೋಗಕ್ ಶುರು ಆಯ್ತು. ಅಂದ್ರೆ ಈ ಧ್ಯಾನದಲ್ಲೇನೆ ಹೋಗಿಸ್ಕೋಬೇಕು, ಧ್ಯಾನ ಮಾಡೇ ಇದು ಮಾಡ್ಕೋಬೇಕು ಅಂತ ಹೇಳಿ ನಾನು ಧ್ಯಾನ ಮಾಡಕ್ ಶುರು ಮಾಡಿದೆ. ಮತ್ತೆ ಅಲ್ಲಲ್ಲಿ ವಿಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನಗೆ ಅಲ್ಲಿ ವಿಜಯನಗರಲ್ಲಿ ಇದ್ದೆ, ನಾನು ಬೆಂಗಳೂರಲ್ಲಿ ಇದ್ದಾಗ ವಿಜಯನಗರ ಹತ್ರ ರಾಜೇಶ್ ನಗರಲ್ಲಿ ರಾಜೇಶ್ ನಗರ ಪಿರಮಿಡ್ ಸೆಂಟರ್ ಇತ್ತು, ಸಂಧ್ಯಾ ವೆಂಕಟೇಶ್ ಮೇಡಮ್ಮ. ಅದು ನಿಯರ್ ಆಗ್ತಿತ್ತು. ಅಲ್ಲಿ ಹೋಗಿ ನಾನು ಅವ್ರಿಗೆಲ್ಲ ಕೇಳಿದೆ ಈ ತರ ಅಂತ. ಜಸ್ಟ್ ಅವರೆಲ್ಲ ಈ ತರ ಜಸ್ಟ್ ಈ ತರ ಮಾಡ್ಬೇಕು ಅಂತ, ನಾನೇನ ಸ್ಪಿರಿಚುವಲ್ ರಿಯಾಲಿಟಿಯಲ್ಲಿ ನೋಡಿದ್ದೆ ಇದೇ ತರ ಧ್ಯಾನ ಮಾಡ್ಬೇಕು ಹೀಗೆ ಅಂತ. ಅವರು ಅದೇ ತರ ಹೇಳಿದ್ರು. ಖುಷಿ ಆಯ್ತು. ಆ ಸೆಂಟರ್ಗೆ ಹೋಗಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಅವಾಗ ಸಾಟರ್ಡೆ ಸಂಡೇ ಅವಾಗ ಫ್ರೀ ಇರ್ತೀನಿ, ಧ್ಯಾನ ಮಾಡೋದು ಬರೋದು, ಧ್ಯಾನ ಮಾಡೋದು ಬರೋದು. ಆಮೇಲೆ ಒಂದಿನ ನನ್ಗೆ ಇನ್ನರಿಂದ ಒಂದು ಮೆಸೇಜ್ ಬಂತು. ಬೈ ಡೋಂಟ್ ವರಿ ಅಬೌಟ್ ಯುವರ್ ಲೈಫ್ ಅಂತ ಹೇಳಿ. ಅಂದ್ರೆ ನನ್ಗೆ ಈ ತರ ಮಾಡ್ತಾ ಹೋದ್ರೆ ನಾನು ಏನೋ ಅನ್ಕೊಂಡ್ ಬಂದಿದ್ದೀನಿ, ಇಲ್ಲೇನೋ ಆಗ್ತಾ ಇದೆಯಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಅವಾಗ ಡೋಂಟ್ ವರಿ ಅಬೌಟ್ ಯುವರ್ ಲೈಫ್ ಅಂತ ಇಷ್ಟೇ ಮೆಸೇಜ್ ಬಂತು. ನಿನ್ನ ಜೀವನದ ಬಗ್ಗೆ ನೀನು ಚಿಂತೆ ಮಾಡಬೇಡ ಅಂತ ಹೇಳಿ. ಅವಾಗ ಮತ್ತೆ ಪ್ರಶ್ನೆಗಳು ಶುರು ಆಯ್ತು. ಹಾಗೆ ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ಪತ್ರಿ ಸರ್ ಕಾಣಕ್ ಶುರು ಆದ್ರು. ಮತ್ತೆ ನನ್ಗೆ ಏನು ಕ್ವಶನ್ ಬರುತ್ತೆ ಅದೆಲ್ಲ ಸಿಗ್ತಾ ಹೋಯ್ತು. ನನ್ಗೆ ಏನೇನ್ ಪ್ರಶ್ನೆ ಬರುತ್ತೆ ಅಲ್ಲಿ ಪತ್ರಿ ಸರ್ ಒಂದೊಂದು ಮೆಸೇಜ್ ಕೊಡ್ತಿದ್ರು ಧ್ಯಾನದಲ್ಲೇನೆ. ಅದೆಲ್ಲ ಸಿಗ್ತಾ ಹೋಯ್ತು. ತುಂಬಾ ಖುಷಿ ಆಯ್ತು. ಹೀಗೆ ಹೀಗೆ ಶುರು ಆಯ್ತು ಪಯಣ. ಆ ಮತ್ತೆ ಒಂದು ಈ 2012 ವರೆಗೂ ತುಂಬಾ ಸೀರಿಯಸ್ ಆಗಿ ನಾನು ಮಾಡಿದೆ. ಆಮೇಲೆ ಕೂಡ ಮತ್ತೆ ಆರ್ಗನೈಸ್, ಆಮೇಲೆ ಧ್ಯಾನ ಪ್ರಚಾರ ಎಲ್ಲಿ ಸಸ್ಯಾಹಾರ ಜನಜಾಗೃತ ಜಾಥಾ ಇರುತ್ತೆ ಅಲ್ಲಿ ಹೋಗೋದು, ಪ್ರಚಾರ ಮಾಡೋದು, ಈ ತರ ನಮ್ಮ ಜರ್ನಿ ಶುರು ಆಯ್ತು. ತುಂಬಾ ಈಗ ಹ್ಯಾಪಿ ಆಗಿದ್ದೀವಿ. 2020 ಒಂದು ನಮ್ದು ಕೋವಿಡ್ ಯಾವಾಗ ಸ್ಟಾರ್ಟ್ ಆಯ್ತು ನೋಡಿ, ಅವಾಗಿಂದ 20 ಒಂದು ಅಖಂಡ ಕರ್ನಾಟಕ ಪಿರಮಿಡ್ ಧ್ಯಾನ ಬೆಂಗಳೂರು ಅಂತ ಒಂದು ಸ್ಟಾರ್ಟ್ ಮಾಡಿದೆವು. ಆನ್ಲೈನ್ ಸೆಷನ್, ಜೂಮ್ ಮತ್ತೆ ಯೂಟ್ಯೂಬ್. ಸೊ ಅದರಿಂದ ಸಾಕಷ್ಟು ಆ, ಅತಿಥಿಗಳನ್ನ ಕರೆಯೋದು, ಮತ್ತೆ ಈ ಆನ್ಲೈನ್ ಮುಖಾಂತರನೇ ಸಾಕಷ್ಟು ಕರ್ನಾಟಕದಾದಂತಹ ಒಂದು ಆ ಒಂದು ಹೆಲ್ಪ್ ಆಗಂಗೆ, ಎಲ್ಲರಿಗೂ ಸಹಾಯ ಆಗಂಗೆ ಈ ಈ ಒಂದು ನಡ್ಸ್ಕೊಂಡು ಬರ್ತಾ ಇದೀವಿ. ತುಂಬಾ ಅದ್ಭುತವಾಗಿ ಚೆನ್ನಾಗಿ ಎಲ್ಲರೂ ಕೂಡ ಅದರಿಂದ ಉಪಯೋಗ ತಗೊಂತಾ ಇದ್ದಾರೆ. ಹೀಗೆ ನಡೀತಾ ಇದೆ. ಈಗ ಸಾಕಿಷ್ಟು ಸಂಕ್ಷಿಪ್ತವಾಗಿ ನಾನು 15 ವರ್ಷ, ನಿರಂತರ 15 ವರ್ಷದಿಂದ ಈ ಒಂದು ಸಸ್ಯಾಹಾರ ಜನಜಾಗೃತಿ ಜಾಥಾ ಇರ್ಬೋದು, ಧ್ಯಾನ ಯಜ್ಞ ಇರ್ಬೋದು, ಸಾಕಷ್ಟು ಒಂದು ಅಟೆಂಡ್ ಆಗ್ತಾ ಅದರನ್ನ ಎಷ್ಟೋ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡಿ, ಸೊ ಸಾಕಷ್ಟು ಒಂದು ಅನುಭವಗಳ ಆಗಿದಾವೆ. ಮತ್ತೆ ಧ್ಯಾನದಲ್ಲಿ ಎಷ್ಟೊಂದು ಅನುಭವ ಆಗಿದಾವೆ. ಈ ಆ ಈ ಒಂದು ಮೇಡಮ್ ಅವರು ಮಾರ್ಚ್ 16ನೇ ತಾರೀಕು ಈ ಹನುಮ ಸಾಗರ ಧ್ಯಾನ ಮಹಾಯಜ್ಞವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಯಜ್ಞ ಮಾಡೋದಂದ್ರೆ ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಒಂದು ಅದ್ಭುತವಾದಂತಹ ಕಾರ್ಯ ಇದು. ಸೊ ಎಲ್ಲರೂ ಕೂಡ ಮಾಡಕ್ಕ ಆಗಲ್ಲ ಒಂದೇ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಷ್ಟು ಶಕ್ತಿ ಬೇಕು ನಮ್ಗೆ ಈ ಯಜ್ಞ ಮಾಡ್ಬೇಕಂದ್ರೆ.
ಸಾಮಾನ್ಯವಾದಂತಹ ಇದು ಲೋಕ ಕಲ್ಯಾಣವಾದಂತಹ ಕೆಲಸ ಅಂತಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಅದು. ಇದು ಎಲ್ಲರೂ ಸೇರಿ ಮಾಡುವಂತದ್ದು ಕೆಲಸ. ಮತ್ತೆ ಎಲ್ಲರೂ ಕೂಡಿ ಭಾಗವಹಿಸು ಮಾಡಿದ್ರೆ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಯಜ್ಞ ಯಾಕೆ ಮಾಡ್ಬೇಕು? ಒಂದು ಪ್ರಶ್ನೆ ಏನಂತಂದ್ರೆ ಯಜ್ಞ ಯಾಕೆ ಮಾಡ್ಬೇಕು? ಯಜ್ಞ ಅಂತಂದ್ರೆ ಏನು? ಯಜ್ಞ ಅಂದ್ಮೇಲೆ ನಾವು ಈ ಬುದ್ಧ ಪೂರ್ಣಿಮಾ ಮತ್ತೆ ಕಡ್ತಾಲಲ್ಲಿ ನಡೀತಾ ಇರುವಂತಹ ಈ ಯಜ್ಞಗಳನ್ನು ಸಾಕಷ್ಟು ನಾವು ಅಟೆಂಡ್ ಮಾಡ್ತಾ ಇರ್ತೀವಿ. ಅದು ಯಜ್ಞಕ್ಕೆ ಹೋಗೋದಂದ್ರೆ ಅದು ಬಹಳಷ್ಟು ಖುಷಿ. ಅದು ಆ ರುಚಿ ಗೊತ್ತಿರೋರ್ಗೆ ಮಾತ್ರ ಅದು ರುಚಿ ಗೊತ್ತು. ಯಾಕಂದ್ರೆ ನಾವು ಈಗ ಧ್ಯಾನ ಮಾಡ್ತೀವಿ. ಒಬ್ರು ನಮ್ಮ ಮನೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ರೆ ಆ ಪ್ರಭಾವಳಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಇರುತ್ತೆ, ಸಕಾರಾತ್ಮಕನೂ ಇರುತ್ತೆ. ನಮ್ಮ ಆಲೋಚನೆಗಳ ಪ್ರಕಾರ, ಅಲ್ಲಿ ನಮ್ಮ ಭಾವನೆಗಳ ಪ್ರಕಾರ, ಆ ಮನೆಯಲ್ಲಿ ವಾತಾವರಣದ ಪ್ರಕಾರ ಅಲ್ಲಿ ಎನರ್ಜಿ ಲೆವೆಲ್ ಇರುತ್ತೆ. ಒಬ್ರು ನಾವು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಪ್ರಭಾವಳಿ ಅಂತ ಆರ ಅಂತ ಏನ್ ಹೇಳ್ತೀವಿ, ಆ ಪ್ರಭಾವಳಿ ನಮ್ಮ ಮನೆಯ ಸುತ್ತಮುತ್ತಲು ಹರಿಯಲಿಕ್ಕೆ ಶುರು ಆಗುತ್ತೆ ಒಬ್ರು ಧ್ಯಾನ ಮಾಡಿದಾಗ. ಅವಾಗ ನೋಡಿ, ನಾವು ಒಬ್ರೇ ಧ್ಯಾನ ಮಾಡ್ತಾ ಇದ್ದೀವಂದ್ರೆ ಸ್ಟಾರ್ಟ್ ಆಗ ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಮನೆಯ ಮಕ್ಕಳು ಧ್ಯಾನ ಮಾಡಕ್ ಶುರು ಮಾಡ್ತಾರೆ, ನಮ್ಮ ತಂದೆ ತಾಯಿ ಧ್ಯಾನ ಮಾಡಕ್ ಶುರು ಮಾಡ್ತಾರೆ. ಇದು ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಸ್ ಒಂದು ಅನುಭವ ಇದು. ಇವತ್ತು ಮೊದಲು ನಾನು ಒಬ್ನೇ ಮಾಡ್ತಾ ಇದ್ದೆ, ಈಗ ನನ್ನ ಹೆಂಡತಿ ಮಾಡ್ತಾ ಇದ್ದಾಳೆ, ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ. ಇದು ಅನುಭವ ಎಲ್ಲರೂ ಕೇಳಿದಿರ ತಾವು, ಎಲ್ಲರೂ ಮಾಡೋದು. ಯಾಕಂತಂದ್ರೆ ಅಲ್ಲಿ ಎನರ್ಜಿ ಅಂತ ಲೆವೆಲ್ ಅಂತ ಪ್ರಭಾವಳಿ ಅಂತ ಏನ್ ಹೇಳ್ತೀವಿ, ಆರ ಅಂತ ಏನ್ ಹೇಳ್ತೀವಿ, ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಎಕ್ಸ್ಪಾಂಡ್ ಆಗ್ತಾ ಆಗ್ತಾ ಆ ಮನೆಗೆ ಬರುತ್ತೆ. ಮತ್ತೆ ಮನೆಯಲ್ಲಿ ಎಲ್ಲರೂ ಸೇರಿ ಒಂದು 10-15 ಈ ಒಂದು ಮಂಡಲ ಧ್ಯಾನ ಅಂತಿರ್ಬೋದು, ಅಥವಾ ಗ್ರೂಪ್ ಎಲ್ಲರೂ ಸೇರಿ ಮಾಡಿದಾಗ, ಅಂದ್ರೆ ಸಾಮೂಹಿಕವಾಗಿ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಆ ಮನೆಯ ವಾತಾವರಣ ಚೇಂಜ್ ಆಗೋದಂತೆ ಊರಿನ ಊರಿನ ಸುತ್ತಲೂ ಆ ವಲಯ ಹರಿಲಿಕ್ಕೆ ಶುರು ಆಗುತ್ತೆ. ಇದು ಒಂದು, ಅದಕ್ಕೆ ಧ್ಯಾನ ಎಷ್ಟು ಮುಖ್ಯ ಅಂತಂದ್ರೆ ಅಷ್ಟು ನಾವು ಧ್ಯಾನ ಮಾಡ್ಬೇಕು. ಧ್ಯಾನದ ಬಗ್ಗೆ ಅರ್ಥ ಮಾಡ್ಕೋಬೇಕು. ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ. ನಮ್ಮಲ್ಲಿ ಸಾಕಷ್ಟು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನುಷ್ಯನಲ್ಲ, ನಾವೆಲ್ಲರೂ ಕೂಡ ದೇವರನ್ನೇ, ಎಲ್ಲರೂ ಭಗವಂತನೇ. ಆದ್ರೆ ಭಾಗ್ಯಶಾಲಿ ಇಲ್ಲ ನಾವು. ಭಗವಂತ, ನಾವೆಲ್ಲರೂ ಭಗವಂತ, ಆದ್ರೆ ಭಾಗ್ಯಶಾಲಿಗಳಾಗ್ಬೇಕು. ಆ ಭಾಗ್ಯಶಾಲಿಗಳಾಗ್ಬೇಕಂದ್ರೆ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದಾಗ ಮಾತ್ರ ಪ್ರತಿಯೊಂದು ಕೂಡ ಒಂದೊಂದು ಹಂತ ಹಂತವಾಗಿ ಅರ್ಥವಾಗಕ್ಕೆ ಶುರು ಆಗುತ್ತೆ. ಈ ನಾನು ಯಾರು, ಏನಿದು ನನ್ನ ಜೀವನ, ನಾನು ಮಾಡ್ತಾ ಇರೋದೇನು, ನಾನು ಈ ಭೂಮಿಗೆ ಯಾಕೆ ಬಂದಿದ್ದೀನಿ, ನಾ ಏನನ್ ಮಾಡ್ಲಿಕ್ಕೆ ಬಂದಿದ್ದೀನಿ, ಏನನ್ ಸಾಧಿಸ್ಲಿಕ್ಕೆ ಬಂದಿದ್ದೀನಿ, ನಾ ಎಲ್ಲಿಂದ ಬಂದಿದ್ದೀನಿ, ಇದೆಲ್ಲವೂ ಕೂಡ ನಾನು ಬರ್ಬೇಕಾದ್ರೆ ಒಂದಿತ್ತು ಬೆಂಗಳೂರಿಗೆ, ಯಾವುದೋ ಒಂದು ಕಾರಣದಿಂದ ಬಂದೆ. ಬಟ್ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನಾನು ಬಂದಿರೋದು ಇಲ್ಲಿ ಕೆಲ್ಸ ಮಾಡಕ್ಕೆ, ಹಣ ಸಂಪಾದನೆ ಮಾಡಕ್ಕೆ ಒಂದ್ ಕಡೆ ಇದ್ರೆ ಬಂದಿರೋ ಪರ್ಪಸೇ ಇದೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ಬರೀ ಪಾಂಪ್ಲೆಟ್ಸ್ ಇರೋದು, ಮನೆ ಮನೆಗೆ ಹಂಚೋದು. ಒಂದಿನ ಕೂತ್ಕೊಂಡು ಹಾಕೊಂಡು ಕೂತ್ರೆ ಎಲ್ಲ ಗೊತ್ತಾಗ್ಬಿಡ್ತು. ನೀವ್ ಬಂದಿರೋದು ಇಲ್ಲಿ, ಅಲ್ಲಿಂದ ಇಲ್ಲಿಗೆ ಬಂದಿರೋದು ಧ್ಯಾನ ಪ್ರಚಾರಕ್ಕೆ ಅಂತ ಗೊತ್ತಾಯ್ತು. ಆಮೇಲೆ ಒಂದು ಸ್ಪಿರಿಚುವಲ್ ರಿಯಾಲಿಟಿ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಆಮೇಲೆ ಇವಾಗ ಗೊತ್ತಾಗುತ್ತೆ. ಅವಾಗ ಗೊತ್ತಿರ್ಲಿಲ್ಲ. ಇದು ಮಾಸ್ಟರ್ಸ್ ಅನ್ನೇ ನನಗೆ ಆ ಇದಕ್ ಪಾತಿಗೆ ಬರ್ಬೇಕು ಅಂತ ಹೇಳಿ ಆ ಸ್ಪಿರಿಚುವಲ್ ರಿಯಾಲಿಟಿ ಸಿಡಿ ಮುಖಾಂತರ ನಾನು ಧ್ಯಾನಕ್ಕೆ ಪ್ರವೇಶ ಆದೆ. ಅವಾಗ ಈಗ ಗೊತ್ತಾಗ್ತಾ ಇದೆ, ಇದು ನಾನಲ್ಲ, ಇದು ಎಲ್ಲ ಮಾಸ್ಟರ್ಸ್ ಮತ್ತು ನಮ್ಮ ಒಂದು ಹಿಂದಿನ ಜನ್ಮದ ಸಾಧನೆ ಇರ್ಬೋದು, ಇದೆಲ್ಲವೂ ಕೂಡ ಆಡ್ ಆಡ್ ಆಗುತ್ತೆ ಅಂತ ನನಗೆ ಅನಿಸ್ತು. ಸೊ ಈ ಎಲ್ಲರೂ ಸೇರಿ ಮಾಡಿದಾಗ ನಾವೆಲ್ಲ ಏನಾಗುತ್ತೆ, ಈ ಇದು ಹರಿತಾ ಹೋಗುತ್ತೆ, ಈ ಎನರ್ಜಿ ಲೆವೆಲ್ ಅಥವಾ ಪ್ರಭಾವಳಿ ಅಂತ ಏನ್ ಹೇಳಿದೆ. ಮತ್ತೆ ಈ ಯಜ್ಞ ಅಂತಂದ್ರೆ ಏನು? ಯಜ್ಞ ಅಂತಂದ್ರೆ ಈಗ ನೋಡಿ, ಹಿಂದಿನ ಒಂದು ಇದ್ರಲ್ಲಿ ಈಗ ನಾವು ಕೂಡ ಈಗ ಧ್ಯಾನ ಮಹಾ ಯಜ್ಞ ಇದೆ, ಚಕ್ರ ಇದೆ ಅಂತ ಹೇಳಿದ ತಕ್ಷಣ ಏನಪ್ಪಾ ಧ್ಯಾನ ಯಜ್ಞ ಅಂದ್ರೆ ಏನ್ ಮಾಡ್ತಾರೆ ಇವ್ರು, ಏನೋ ನಮ್ಗೆ ಯಜ್ಞ ಅಂದ ತಕ್ಷಣ ಏನು ಮುಂಚೆ ಎಲ್ಲ ನಾವು ಪ್ರಾಪಂಚಿಕವಾಗಿ ನೋಡಿದಾಗ, ಈಗ ಮದುವೆಯಲ್ಲಿ ನೋಡಿ ಹೋಮ ಹವನ ಇರುತ್ತೆ, ಅಲ್ಲಿ ತುಂಬಾ ಕಟ್ಟಿಗೆಗಳು, ಶ್ರೀಗಂಧದ ಕಟ್ಟಿಗೆ ಹಾಕಿ ಮತ್ತೆ
ಅದರಲ್ಲಿ ತುಂಬಾ ಪದಾರ್ಥಗಳು ಹಾಕ್ತಾರೆ. ಅದೆಲ್ಲ ಯಜ್ಞ. ಇದು ಇಲ್ಲಿ ಯಾವ ಧ್ಯಾನ ಯಜ್ಞ ಇದು ಏನಪ್ಪಾ ಅಂತ ಫಸ್ಟ್ ನಮ್ಗೆ ಮುಂಚೆ ಫಸ್ಟ್ ಸ್ಟಾರ್ಟಿಂಗ್ ಹೋಗುವಾಗ ಅನಿಸ್ತಿತ್ತು. ಅಂದ್ರೆ ಅಲ್ಲಿ ಏನಾಗತ್ತೆ, ಪ್ರಾಪಂಚಿಕವಾಗಿ ನೋಡಿದಾಗ ಅಲ್ಲಿ ಒಳ್ಳೇದಾಗ್ಬೇಕು ಅಂತ ನಾವು ಮಾಡ್ತೀವಿ. ಮದುವೆ ಟೈಮ್ ಅಲ್ಲಿ ಒಂದು ಯಜ್ಞ ಅದು ಒಳ್ಳೇದಾಗ್ಬೇಕು ಅಂತ ಇಲ್ಲಿ ಏನಾಗುತ್ತೆ, ಅದು ಬಹಿರಂಗವಾಗಿ ಮಾಡಿದ್ರೆ ಈ ಅಂತರಂಗವಾಗಿ, ಅಂದ್ರೆ ಅಂತರಂಗ ಈಗ ಧ್ಯಾನ ಮಾಡೋದು ಏನು ಅಂತಂದ್ರೆ ನಾವೇನ್ ತಿಳ್ಕೊಂಡಿದೀವಿ, ಪ್ರಪಂಚಕವನ್ನೇ ಒಂದು ದೊಡ್ಡದು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಒಳಗಡೆ ಒಳ ಪ್ರಪಂಚ ದೊಡ್ಡದು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಯಾವಾಗ ಧ್ಯಾನ ಮಾಡಕ್ ಶುರು ಮಾಡ್ತೀವಿ ನೋಡಿ, ಓ ಇಷ್ಟೊಂದು ಇದೆನಾ ಒಳ ಪ್ರಪಂಚ, ಇಷ್ಟು ದೊಡ್ಡದಿದೆನಾ, ನಿಜವಾದ ಪ್ರಪಂಚ ಒಳ ಪ್ರಪಂಚ ಇಷ್ಟೊಂದು ದೊಡ್ಡದಿದೆನಾ ಒಳ ಪ್ರಪಂಚ ಅನ್ನೋದು ನಾವು ಧ್ಯಾನ ಮಾಡ್ತಾ 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 ಹೋದಾಗ ನಮಗೆ ಅರಿವಾಗತ್ತೆ. ಅವಾಗ ಈ ಬಾಹ್ಯ ಪ್ರಪಂಚ ಏನು ಬೇಕಾಗಿಲ್ಲ, ಅವಾಗ ಇದು ಸಣ್ಣದಾಗ್ಬಿಡುತ್ತೆ. ಮುಂಚೆ ಅದು ದೊಡ್ಡದಾಗಿರುತ್ತೆ, ಇದು ಚಿಕ್ಕದಾಗಿರುತ್ತೆ. ಯಾವಾಗ ನಾವು ಒಳಗಡೆ ಹೋಗ್ತೀವಿ ಇದು ದೊಡ್ಡದಾಗತ್ತೆ, ಓ ಇದು ಬಹಳ ಚಿಕ್ಕದಾಗ್ಬಿಡುತ್ತೆ. ಸೊ ನಾವು ಯಜ್ಞ ಅಂತಂದ್ರೆ ಏನಂದ್ರೆ ನಾವೆಲ್ಲರೂ ಸೇರಿ ಧ್ಯಾನ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸೃಷ್ಟಿ ಅಂದ್ರೆ ನಾವು ಸೃಷ್ಟಿ ಮಾಡಕ್ ಶುರು ಮಾಡ್ತೀವಿ. ನಾವು ಅಲ್ಲೊಂದು ಸೃಷ್ಟಿ ಆಗತ್ತೆ. ಈಗ ಅಲ್ಲಿ ಎಲ್ಲಿ ಧ್ಯಾನ, ಎಲ್ಲಿ ನೋಡಿ ನಾನು ಹೇಳಿದ್ದೆ ಫಸ್ಟ್ ನಾವು ಒಬ್ರು ಧ್ಯಾನ ಮಾಡಿದಾಗ ಏನಾಗುತ್ತೆ, ಮನೆಯಲ್ಲಿ ವಾತಾವರಣ, ಮನೆಯಲ್ಲೆಲ್ಲ ಅವರೆಲ್ಲರೂ ಕೂಡ ಧ್ಯಾನಿಗಳಾಗಕ್ ಶುರು ಆಗ್ತಾರೆ. ಎಲ್ಲಿ ನಾವು ಧ್ಯಾನ ಯಜ್ಞ, ಉದಾಹರಣೆಗೆ ಹನುಮಸಾಗರದಲ್ಲಿ ಧ್ಯಾನ ಯಜ್ಞ ನಡೀತಾ ಇದೆ ಅಂದ್ರೆ ಅಲ್ಲಿ ಸುತ್ತಲಿನ ಒಂದು ಪ್ರದೇಶ ಇರ್ಬೋದು, ಮತ್ತೆ ಅಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಸೇರಿ ಮಾಡಿದಾಗ ಅಲ್ಲಿ ಇಡೀ ಒಂದು ವಲಯವನ್ನ ಸೃಷ್ಟಿ ಆಗುತ್ತೆ. ಎಷ್ಟೋ ಒಂದು ನೆಗೆಟಿವ್ ಇರುವಂತದ್ದು ಇರ್ಬೋದು, ಅಲ್ಲಿ ಆ ವಲಯ ಸೃಷ್ಟಿಯಾಗಿ ಮತ್ತೆ ಧ್ಯಾನಿಗಳು ಹೆಚ್ಚು ಕ್ರಿಯೇಟ್ ಆಗ್ತಾರೆ. ಯಾಕೆ ಪತ್ರಿಸರು ಯಜ್ಞ ಮಾಡ್ತಿದ್ರು ಅಂತಂದ್ರೆ, ಅಲ್ಲಿ ಈಗ ಈ ವರ್ಷ ಒಂದು 100 ಜನ ಧ್ಯಾನಿಗಳಿದ್ರೆ ಒಂದು ಯಜ್ಞ ಆದ್ರೆ ಅದ್ರ ಡಬಲ್ ಆಗ್ತಾರೆ. ಆ 100 ರಿಂದ 200 ಆಗತ್ತೆ, 200 ರಿಂದ 1000 ಆಗತ್ತೆ. ಈ ಯಜ್ಞ ಮಾಡೋದ್ರಿಂದ ಅದೇ ಒಂದು ಮೇನ್. ನಾವ್ ಯಾವಾಗ ಆ ಆ ಮತ್ತೆ ಇಲ್ಲಿ ಒಬ್ರು ಇರಲ್ಲ. ಮತ್ತೆ ಈ ಯಜ್ಞದಿಂದ ಚಕ್ರ ಮಾಡಿದ್ರು. ನಾವು ಯಜ್ಞ ಮಾಡಿ ಮಾಡಿ ಏನಾಗುತ್ತೆ, ಚಕ್ರವಾಗಿ ಚಕ್ರವರ್ತಿಗಳಾಗ್ತೀವಿ. ಚಕ್ರವರ್ತಿಗೆ ಅಂತಂದ್ರೆ ರಾಜ ಹೇಗೆ ಚಕ್ರವರ್ತಿ ಅವನು. ಚಕ್ರ ಆದ್ಮೇಲೆ ಏನಾಗುತ್ತೆ, ಯಾಗ ಯಾಗ ಅಂತ ಇವಾಗೆಲ್ಲ ಯಾಗ ಅಂತ ಇಟ್ಟಿದ್ದಾರೆ ಕಡ್ತಾಲಲ್ಲಿ. ಆ ಪತ್ರಿಜಿ ಧ್ಯಾನ ಮಹಾಯಾಗ ಅಂತ ಹೇಳ್ತಾರೆ. ಈ ಯಾಗ ಅಂತಂದ್ರೆ ನಾವೆಲ್ಲಾ ಚಕ್ರ ಮಾಡಿರ್ತೀವಿ ನೋಡಿ, ಚಕ್ರ ಮಾಡಿ ಚಕ್ರವರ್ತಿ ಆಗ್ತೀವಿ. ನಾವೆಲ್ಲರೂ ಸೇರಿ ಮಾಡೋದೇ ಯಾಗ. ಅಂದ್ರೆ ಈಗ ನೋಡಿ, ಆ ಒಂದು ರಾಮಾಯಣ ಅಥವಾ ಮಹಾಭಾರತ, ಈ ಅಶ್ವಮೇಧ ಯಾಗ, ಮತ್ತೆ ಆ ರಾಮಾಯಣದ ಒಂದು ಪ್ರಕಾರ ತೊಟ್ರೆ ದಶರಥ ಮಹಾರಾಜು ಅವರು ಪುತ್ರ ಕಾಮಿಷ್ಟಿ ಯಾಗ ಅಂತ ಮಾಡ್ತಾರೆ. ಪುತ್ರ ಕಾಮಿಷ್ಟಿ ಯಾಗ ಮಾಡಿದ್ಮೇಲೆನೆ ಅವನ್ಗೆ 3 ಮಕ್ಕಳು ಆಗ್ತಾರೆ, ರಾಮ, ಲಕ್ಷ್ಮಣ, ಭರತ. ಅಂದ್ರೆ ಯಾವಾಗ ನಾವು ಆ ಈ ಯಾಗವನ್ನು ಮಾಡಿದಾಗ ಏನಾಗುತ್ತೆ, ನಮ್ಗೆ ಏನ್ ಬೇಕು ನೋಡಿ ಅದು ಸಿಗುತ್ತೆ. ಬಯಸಿದ್ದೆಲ್ಲ ಸಿಗುತ್ತೆ ನಮಗೆ ಈ ಯಾಗ ಮಾಡೋದ್ರಿಂದ, ಈ ಯಜ್ಞ ಮಾಡೋದ್ರಿಂದ, ಚಕ್ರ ಮಾಡೋದ್ರಿಂದ. ಅಲ್ಲಿ ಇನ್ನೂ ಸೃಷ್ಟಿ ಆಗತ್ತೆ. ಆಮೇಲೆ ಸಾಕಷ್ಟು ಬರೀ ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಯಜ್ಞ ಮಾಡಿದಾಗ ಏನಾಗುತ್ತೆ, ನಾವು ಬರೀ ಧ್ಯಾನ ಮಾಡಿದಾಗ ನಮ್ಗೆ ಸೆಲ್ಫ್ ಅಷ್ಟೇ, ನಾವಷ್ಟೇ ನಮ್ಮಲ್ಲಿ ಬದಲಾವಣೆ ಆಗಕ್ ಶುರು ಆಗುತ್ತೆ. ಎಲ್ಲರೂ ಸೇರಿ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಆಸ್ಟ್ರಲ್ ಮಾಸ್ಟರ್ಸ್ ಜಾಸ್ತಿ ಸೇರ್ತಾರೆ. ಅಲ್ಲಿ ಆಸ್ಟ್ರಲ್ ಮಾಸ್ಟರ್ಸ್ ಬಂದಿರ್ತಾರೆ. ಮತ್ತೆ ಆ ಮಾಸ್ಟರ್ಸ್, ಎಂತಿಂತ ಮಾಸ್ಟರ್ಸ್, ಎಲ್ಲರ ಮಧ್ಯೆ ಆ ಎನರ್ಜಿ ಲೆವೆಲ್ ಇನ್ನೂ ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಮತ್ತೆ ಎಲ್ಲಿ ಧ್ಯಾನ ಯಜ್ಞ ಇರುತ್ತೆ ಅಲ್ಲಿ ಬಹಳಷ್ಟು ಮಾಸ್ಟರ್ಸ್ ಕೂಡ ಅಪಿಯರ್ ಆಗಿ, ಮತ್ತೆ ಅಲ್ಲಿ ಎಷ್ಟೋ ಆ ಅನುಭವಗಳು ಶುರು ಆಗುತ್ತವೆ ಒಬ್ಬೊಬ್ಬ ಮಾಸ್ಟರ್ಸ್ಗೆ. ಉದಾಹರಣೆಗೆ ನೋಡಿ, ಆಸ್ಟ್ರಲ್ ಸರ್ಜರಿ ಇರ್ಬೋದು, ಥರ್ಡ್ ಐ ಓಪನಿಂಗ್ ಇರ್ಬೋದು, ಮತ್ತೆ ಆ ಈ ತರ ತುಂಬಾ ಅನುಭವಗಳು ಆಗಕ್ ಶುರು ಆಗ್ತವೆ. ಅಲ್ಲಿ ಆ ಒಂದು ಕಾರ್ಯ ನಡಿಬೇಕಾದ್ರೆ
ಬಹಳಷ್ಟು ಒಂದು 100 ಜನ ಇದ್ರೆ 1 ಲಕ್ಷಷ್ಟು ಮಾಸ್ಟರ್ಸ್ ಅಲ್ಲಿ ನಮ್ ಕಾಣದೇ ಇದ್ದಂಗೆ ಇರ್ತಾರೆ ಅಲ್ಲಿ. ಅಷ್ಟೊಂದು ಕೆಲಸಗಳು ನಮ್ಗೆ ಯಾವುದೇ ಒಂದು, ಈಗ ಹೇಗೆ ನಾವೊಂದು ವಿಘ್ನೇಶ್ವರ ಬರ್ತಾನೆ, ವಿಘ್ನೇಶ್ವರ ಎಲ್ಲಿ ನಡೀತೆ ನೋಡಿ ಅಲ್ಲಿ ವಿಘ್ನೇಶ್ವರ ಬಂದಿರ್ತಾರೆ. ಯಾಕಂದ್ರೆ ನಾನು ಯಾವ್ದಕ್ಕೂ ಕೂಡ ವಿಘ್ನ ನಾಶಕನಾಗಿ ಇರ್ತೀನಿ ಹಾಗೆ ಅಲ್ಲಿ ಎಷ್ಟೋ ಮಾಸ್ಟರ್ಸ್ ಕೂಡ ನಮ್ಮಿಂದ ಅವರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಒಂದು ಶರೀರದಿಂದ ಅವರು ಯಾರು ಆಯೋಜನೆ ಮಾಡಿರ್ತಾರೆ, ಮತ್ತೆ ಅಲ್ಲಿ ಯಾರು ಬಂದಿರ್ತಾರೆ, ಅವರು ಈ ಆಯೋಜಕರು ಯಾರು ಇರ್ತಾರೆ ನೋಡಿ, ಅದು ಒಂದು ನನ್ನ ವೈಯಕ್ತಿಕವಾದಂತಹ ಅನುಭವ. ಅವರು ಅವರಾಗಿರಲ್ಲ, ಅವರು ಸುಮ್ನೆ ಅವ್ರು ಮಾಡ್ತಿರ್ತಾರೆ, ಬಟ್ ಮಾಸ್ಟರ್ಸ್ ಎಲ್ಲ ಮಾಡಿಸ್ತಾ ಇರ್ತಾರೆ ಆ ಕೆಲಸ. ಸೊ ಅಂತ ಒಂದು ಅದ್ಭುತವಾದಂತ ಇದು ಧ್ಯಾನ ಮಹಾಯಜ್ಞ. ಇದಕ್ಕೆ ಅಟೆಂಡ್ ಆಗೋದಿರ್ಬೋದು, ಮಾಡೋದಿರ್ಬೋದು, ಎಲ್ಲರಿಗೂ ಕೂಡ ನಾವು ಒಂದು ಸ್ಟೆಪ್, ಒಂದು ಹಂತ ಮೇಲೆ ಹೋದಂಗೆ ಈ ಒಂದು ಯಜ್ಞ ಮಾಡೋದು ಅಂತಂದ್ರೆ. ಮತ್ತೆ ಇಲ್ಲಿ ನಾವು ಸೇರೋದಿದೆ ಅಲ್ವಾ, ಅದು ಬಹಳಷ್ಟು ಮುಖ್ಯ. ಎಲ್ಲಿಂದೋ ಆ ಪ್ರಚಾರ ಮಾತ್ರ ಅದ್ಭುತವಾಗಿ ಪ್ರಚಾರ ಆಗುತ್ತೆ ಅಲ್ಲಿ. ಯಾಕಂದ್ರೆ ನಾವು ಬರೀ ಸಿಂಗಲ್ ಆಗಿ ಪ್ರಚಾರ ಮಾಡಿದ್ರೆ ಎಷ್ಟೋ ಕಡಿಮೆ ಆಗತ್ತೆ. ಬಟ್ ಈಗ ಯಜ್ಞ ಮಾಡಿ ಪಾಂಪ್ಲೆಟ್ಸ್ ಹಂಚಿ ಮತ್ತೆ ಒಬ್ರಿಂದ ಇನ್ನೊಬ್ರಿಗೆ ಹೋದಾಗ ಬಹಳಷ್ಟು ಪ್ರಚಾರ ಆಗಿರುತ್ತೆ. ಸೊ ಇದು ನಡಿಬೇಕು ಇಂಥ ಕಾರ್ಯಗಳು. ಮತ್ತೆ ಈ ಭೂಮಂಡಲ ಎಷ್ಟೊಂದು ನೆಗೆಟಿವ್ ಇದೆ. ಈ ಭೂಮಂಡಲಕ್ಕೆ ಒಂದು ಯಜ್ಞ ಮಾಡೋದ್ರಿಂದ ಆ ಭೂಮಾತೆ ಎಷ್ಟೊಂದು ಸಹಾಯ ಆಗುತ್ತೆ. ಆ ಭೂಮಾತೆ, ಯಾಕಂದ್ರೆ ಆ ಭೂಮಾತೆ ತುಂಬಾ ರೋದನೆಯಲ್ಲಿದ್ದಾಳೆ ಭೂಮಾತೆ. ಅದಕ್ಕೆ ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ಬಹಳಷ್ಟು ಇಷ್ಟ. ಯಾರು ಪಿರಮಿಡ್ ಮಾಸ್ಟರ್ ಆಗಿರ್ತಾರೆ, ಯಾರು ಧ್ಯಾನ ಮಾಡ್ತಾರೆ, ಯಾರು ಯಜ್ಞ ಮಾಡ್ತಾರೆ, ಭೂಮಾತೆ ಆ ಕಾಯ್ತಿರ್ತಾಳೆ ಈ ಒಂದು ಕಾರ್ಯಕ್ಕೆ. ಯಾಕಂದ್ರೆ ಅದು ಆ ರುಚಿ, ಅದು ನೋಡ್ದವ್ರಿಗೆ, ಅದನ್ನ ಅನುಭವಿಸಿದವ್ರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಮತ್ತೆ ಅಲ್ಲಿ ಹೋದವರು ಆ ಅನ್ನ ಪ್ರಸಾದ ಇರ್ಬೋದು, ಅಲ್ಲಿ ಮಾಡಿರುವಂತಹ ಅನ್ನ ಪ್ರಸಾದ, ಈ ಕಡ್ತಾಲಲ್ಲಿ ಒಂದು ಚಿಕ್ಕ ಅನುಭವ ಏನಂತಂದ್ರೆ, ನೀವು ಯಾರೇ ಒಂದು ನಾವ್ ಹೇಳ್ತೀವಿ ಏನು, ಧ್ಯಾನಕ್ ಬನ್ನಿ, ಮತ್ತೆ ಸಸ್ಯಾಹಾರ ಆಗಿ ಅಂತ ಹೇಳಿದಾಗ ಏನಾಗುತ್ತೆ, ಧ್ಯಾನಕ್ ಬರಲ್ಲ. ಒತ್ತಾಯ ಪೂರ್ವಕವಾಗಿ ನಾವು ಕರ್ಕೊಂಡು ಹೋಗ್ತೀವಿ. ಎಲ್ಲಿ ಧ್ಯಾನ ಮಹಾಯಜ್ಞ ಇರ್ಬೋದು, ಆ ಕಡ್ತಾಲ ಇರ್ಬೋದು. ಬಟ್ ಒಂದ್ಸಲ ಅಲ್ಲಿ ಬಂದ್ರೆ ಮುಗೀತು ಅವ್ರು. ಆಮೇಲೆ ನಿಮ್ಮನ್ನ ಮರೆಯೋದಿಲ್ಲ. ಫಸ್ಟ್ ಬೈಕೊಂಡ್ ಬಂದಿರ್ತಾರೆ, ಆದ್ರೆ ನಿಮ್ಮನ್ನ ಮರಿಲಿಕ್ ಸಾಧ್ಯನೇ ಇಲ್ಲ. ಮತ್ತೆ ಆ ಒಂದು ಅಲ್ಲಿ ಊಟ, ನಾವೇನಲ್ಲಿ ನಾವೇನ್ ಮಾಡ್ತೀವಲ್ವಾ, ಅಲ್ಲಿ ಎಷ್ಟೊಂದು ಎನರ್ಜಿ ಇರುತ್ತೆ ಆ ಊಟದಲ್ಲಿ. ಯಾರು ಆ ಅಡಿಗೆ, ಆ ಊಟವನ್ನು ಸೇವನೆ ಮಾಡ್ತಾರೆ, ಆ ಸೇವನೆ ಮಾಡದಂತಹ ವ್ಯಕ್ತಿಗಳು ಅವರು ಮಾಂಸಾಹಾರಿ ಆಗಿದ್ರೆ ಹೋಗ್ಬೇಕಾದ್ರೆ ಸಸ್ಯಾಹಾರಿ ಹಾಗೆ, ಮತ್ತೆ ಅವ್ರ ಮುಂದೆ ಸಸ್ಯಾಹಾರಿನೇ ಆಗ್ತಾರೆ. ಇದು ಮಾತ್ರ ಖಂಡಿತ. ಅಂದ್ರೆ ಆ ಊಟದಲ್ಲಿ ಅಷ್ಟೊಂದು ಎನರ್ಜಿ ಇರುತ್ತೆ, ಆ ಶಕ್ತಿ ಇರುತ್ತೆ. ಅಲ್ಲಿ ಎಷ್ಟೊಂದು ಮಾಸ್ಟರ್ಸ್ ಇರ್ತಾರೆ ಅಲ್ಲಿ. ಆ ಮಾಸ್ಟರ್ಸ್ ಎಲ್ಲರೂ ಕೂಡ ಒಂದು ಈಗ ಒಂದು ಜಾತ್ರೆ ಇರುತ್ತೆ ಅನ್ಕೊಳ್ಳಿ. ಆ ಜಾತ್ರೆ ಇದ್ದಾಗ ಅಲ್ಲೆಲ್ಲೆಲ್ಲೆಲ್ಲಿ ಬೀಡ್ ಹಾಕೊಂಡ್ಬಿಟ್ಟಿರ್ತಾರೆ ನೋಡಿ. ಇನ್ನೊಂದು ವಾರ, ಒಂದು 10 ದಿನ ಹಿಂಗ ಜಾತ್ರೆ ಇದ್ದಾಗ ಅವ್ರವ್ರು ಒಂದೊಂದು ಬೀಡ ಹಾಕೊಂಡು ಅಲ್ಲೇ ಅಲ್ಲೇ ಇದ್ಬಿಟ್ಟಿರ್ತಾರೆ. ಹಂಗೆ ಅಲ್ಲಿ ಮಾಸ್ಟರ್ಸ್ ಅಲ್ಲೇ ಇದ್ಬಿಟ್ಟಿರ್ತಾರೆ. ಸೊ ಅವರೊಂದು ಎನರ್ಜಿ ಲೆವೆಲ್ ಎಲ್ಲ ಅಷ್ಟೊಂದು ಹಾಸ್ಟೆಲ್ ಮಾಸ್ಟರ್ಸ್, ಆಮೇಲೆ ಪತ್ರಿ ಸರ್ ಇರ್ಬೋದು, ಎಲ್ಲ ಎನರ್ಜಿ ಆ ಒಂದು, ಮತ್ತೆ ನಾವೆಲ್ಲರೂ ಧ್ಯಾನ ಮಾಡುವಂತಹ ನಮ್ಮ ಎನರ್ಜಿ ಲೆವೆಲ್ ಎಲ್ಲ ಸೇರಿ ಆ ಅಡಿಗೆ ಸೇವನೆ ಮಾಡೋದ್ರಿಂದ ಇರ್ಬೋದು. ಅಲ್ಲಿ ಧ್ಯಾನ, ಆ ಅಡಿಗೆ ಯಾರು ಸೇವನೆ ಮಾಡ್ತಾರ ನೋಡಿ, ಅವ್ರು ಖಂಡಿತ ಸಸ್ಯಾಹಾರಿಯಾಗಿ ಬದಲಾವಣೆ ಆಗಿರ್ತಾರೆ. ನಾನು ಎಷ್ಟೊಂದು ನೋಡಿದೀನಿ ಎಷ್ಟೋ ಮಾಸ್ಟರ್ಸ್ ಅನ್ನ. ಸರ್ ನೀವು ಕಡ್ತಾಲಿಗೆ ಬನ್ನಿ ಬನ್ನಿ ಅಂತ ಹೇಳಿದ್ರಿ, ಅಲ್ಲಿ ಬಂದು ಹೋದ್ಮೇಲೆ ನಾವು ಬದಲಾವಣೆ ಆಗಿದೆ, ಮತ್ತೆ ಸಸ್ಯಾಹಾರಿ ಆಗಿದೀವಿ, ಈಗ ನಾವೇನು ತಗೊಂತಾ ಇಲ್ಲ ಅಂತ ಕೇಳಿದೀನಿ ನಾನು. ಇಲ್ಲಿ ಬುದ್ಧ ಪೂರ್ಣಿಮಾ ಇರ್ಬೋದು, ಕಡ್ತಾಲ್ ಇರ್ಬೋದು. ಸೊ ಎಷ್ಟೊಂದು ಅದು ಹೀಗೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ಪರಿವರ್ತನೆ ಅನ್ನೋದು ಒಂದು ಜಗದ ನಿಯಮ. ಪರಿವರ್ತನೆ ಆಗೇ ಆಗುತ್ತೆ. ಬಟ್ ಈ ಧ್ಯಾನಕ್ಕೆ ಬಂದಾಗ, ಸಸ್ಯಾಹಾರವನ್ನು ಅಳವಡಿಸ್ಕೊಂಡಾಗ ಇನ್ನೂ ಜಾಸ್ತಿ ಆಗತ್ತೆ, ಬೇಗ ಆಗತ್ತೆ. 1000 ವರ್ಷದ್ದು
ಒಂದು 100 ವರ್ಷದ ಬಂದ್ಬಿಡುತ್ತೆ. 100 ವರ್ಷದಲ್ಲಿ ನಾವು ಅಷ್ಟು ಬೇಗ ಫಾಸ್ಟ್ ಆಗಿ ಬಂದ್ಬಿಡ್ತೀವಿ ನಾವು. ಮತ್ತೆ ಸಸ್ಯಾಹಾರವನ್ನು ಬಗ್ಗೆ ಒಂದು 5 ಮಿನಿಟ್ಸ್, ಸಸ್ಯಾಹಾರನ್ನ ಯಾಕೆ ಸೇವನೆ ಮಾಡಬೇಕು, ಇದು ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಟೀ ಕುಡಿಯೋರ್ಗೆ ಟೀ ಕುಡಿಬೇಡ ಅಂದ್ರೆ ಕೋಪ ಬಂದ್ಬಿಡುತ್ತೆ, ಹೌದಲ್ವಾ? ಟೀ ಕುಡಿಬೇಡ್ರಿ ಅಂತಂದ್ರೆ ಕೋಪ ಬಂದ್ಬಿಡುತ್ತೆ. ಆ ನಮ್ಗೆ ಟೀ ಅಭ್ಯಾಸ ಇದೆ, ಪ್ರತಿನಿತ್ಯ ಎದ್ದ ತಕ್ಷಣ ನಮ್ಗೆ ಟೀ ಬೇಕು. ಹಂಗೆ ಆ ಸೇವನೆ ಮಾಡೋರ್ಗೆ ಬೇಡ ಅಂತಂದಾಗ ಕೋಪ ಸಹಜ ಬರೋದು. ಬಟ್ ಅದಕ್ಕೆ 41 ದಿನ ಧ್ಯಾನ ಮಾಡ್ತಾ ಹೋಗಿ. ನೀವು ಯಾವ್ದನ್ನು ಕಿವಿಗೆ ಹಾಕೊಳ್ದೇನೆ 41 ದಿನ ಧ್ಯಾನ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ತಾನೇ ಬದಲಾವಣೆ ಆಗುತ್ತೆ. ಯಾವುದನ್ನ ಸೇವನೆ ಮಾಡ್ಬೇಕು, ಯಾವುದನ್ನ ಸೇವನೆ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ನಂತರ ಟೈಮ್ ಆಯ್ತಾ ಮೇಡಮ್? ಏನ್ವಾ? ಇನ್ನೊಂದ್ 5 ನಿಮಿಷ ಇದೆ. ಇನ್ನೊಂದ್ 5-10 ನಿಮಿಷ ಇದೆ. ಓಕೆ. ನಾವು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಏನಾಗುತ್ತೆ, ನೀವು ಜಸ್ಟ್ ಹಿಂಸೆ ಪಾಪ ಅವೆಲ್ಲ ಒಂದು ಸೈಡ್ ಇಡಿ, ನಾವು ವೈಜ್ಞಾನಿಕವಾಗಿ ನೋಡೋದು. ಈಗ ನೋಡಿ, ಈ ಶರೀರ ಇದೆ, ಈ ಶರೀರ ಇರೋದು, ರಚನೆ ಆಗಿರೋದು ಸಸ್ಯಾಹಾರಕ್ಕೆ ಮಾತ್ರ. ಉದಾಹರಣೆಗೆ ನೋಡಿ, ಪ್ರಾಣಿಗಳನ್ನ ತಗೊಳ್ಳೋಣ ನಾವು. ಈ ಪ್ರಾಣಿಗಳಲ್ಲಿ ನೋಡಿ, ಎರಡು ಭಾಗ ಮಾಡಿದಾಗ ಒಂದು ಸಸ್ಯಾಹಾರ ಸೇವನೆ ಪ್ರಾಣಿಗಳಿದಾವೆ, ಇನ್ನೊಂದು ಮಾಂಸಾಹಾರ ಸೇವನೆ ಮಾಡುವಂತ ಪ್ರಾಣಿಗಳಿದಾವೆ. ಈಗ ಸಸ್ಯಾಹಾರ ಸೇವನೆ ಮಾಡುವಂತ ಪ್ರಾಣಿಗಳದ್ ನೋಡಿ, ಈಗ ಹಸು ಇದೆ, ಮತ್ತೆ ಹಸು ಮತ್ತೆ ಸಸ್ಯಾಹಾರ ಪ್ರಾಣಿಗಳು ಯಾವ್ಯಾವ ಹೇಳಿ? ಹಸು ಇದೆ, ಆನೆ ಇದೆ, ಕುದುರೆ ಇದೆ. ಇನ್ನು ಇವೆಲ್ಲ ಏನು ಸಸ್ಯಾಹಾರ ಪ್ರಾಣಿಗಳು, ಸಸ್ಯಾಹಾರವನ್ನೇ ಸೇವನೆ ಮಾಡುವಂತದ್ದು. ಈ ಕಡೆ ಮಾಂಸಾಹಾರ ಪ್ರಾಣಿಯನ್ನು ಸೇವನೆ ಮಾಡುವಂತ ತಗೊಂಡಾಗ, ಈಗ ಹುಲಿ, ಚಿರತೆ, ಸಿಂಹ ಮತ್ತೆ ಬೆಕ್ಕು, ಇವೆಲ್ಲ ಏನು ಮಾಂಸಾಹಾರ ಪ್ರಾಣಿಯನ್ನು ಸೇವನೆ ಮಾಡ್ತಾರೆ. ಈಗ ನಾವು ಹಸುವಿನ ಹತ್ರ ಹೋಗಿ ನಿಲ್ಬಹುದು, ಆದ್ರೆ ಸಿಂಹದ ಹತ್ರ ಹೋಗಿ ನಿಲ್ಲಿಕ್ಕಾಗಲ್ಲ, ಹುಲಿ ಹತ್ರ ಹೋಗಿ ನಿಲ್ಲಿಕ್ಕಾಗಲ್ಲ. ಯಾಕಂದ್ರೆ ಈ ಹಸುನ ನೋಡಿ, ಅದು ತುಂಬಾ ಸಾಧು ಸ್ವಭಾವ, ಸಾಧು ಪ್ರಾಣಿ. ಈ ಸಿಂಹ ತಗೊಳ್ಳಿ, ತುಂಬಾ ಕ್ರೂರತ್ವ ಇರುತ್ತೆ. ಆ ಚಿರತೆ ನೋಡಿ ತುಂಬಾ ಕ್ರೂರತ್ವ ಇರುತ್ತೆ. ಅಂದ್ರೆ ಅದು ಮಾಂಸಾಹಾರ ಸೇವನೆ ಮಾಡಿದಾಗ ನಮ್ಗೆ ಕ್ರೂರತ್ವ ಬರುತ್ತೆ. ಈಗ ಒಂದು ಕೋಪ ನೋಡಿ, ಬೇಗ ಕೋಪ ಬಂದ್ಬಿಡುತ್ತೆ, ಅದು ಕ್ಷಣಿಕ. ಕೋಪ ಅರ್ಧೇನು, ಅದು ಕ್ಷಣಿಕ ಇರುತ್ತೆ. ಈ ಸಸ್ಯಾಹಾರ ಪ್ರಾಣಿಗಳಲ್ಲಿ ಅದು ಇರಲ್ಲ. ಅದ್ರ ಹತ್ರ ಹೋಗ್ತೀವಿ ನಾವು, ಅದ್ರದ್ದ ಬೆನ್ ಚಪ್ಪಿಸ್ತೀವಿ, ಅದು ಯಾವುದೂ ಇರಲ್ಲ. ಒಂದು ಇನ್ನೊಂದು, ನಮ್ಮಲ್ಲಿ ಈಗ ಸಣ್ಣ ಕರಳು, ದೊಡ್ಡ ಕರಳು ಅಂತ ಇರುತ್ತೆ. 12 ರಿಂದ 14 ಫೀಟೇ ಇರುತ್ತೆ ಒಂದು ದೊಡ್ಡ ಕರಳು. ಬಟ್ ಅದೇ ಒಂದು ಪ್ರಾಣಿಯನ್ನ, ಹುಲಿ, ಸಿಂಹ, ಚಿರತೆಯನ್ನು, ಮಾಂಸಾಹಾರ ಪ್ರಾಣಿಗಳಿದಾವಲ್ಲ, ಅದು ದೊಡ್ಡ ಕರಳು ಚಿಕ್ಕದಿರುತ್ತೆ. ಒಂದು 3 ರಿಂದ 4, ಅಂದಾಜು ನನ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, 3 ರಿಂದ 4 ಫೀಟ್ ಅಷ್ಟೇ ಇರುತ್ತೆ. ಅಂದ್ರೆ ಅದು ಎಷ್ಟು ಸೇವನೆ ಮಾಡುತ್ತೆ ನೋಡಿ ಮಾಂಸಾಹಾರ, ಬೇಗ ಹಾಗೆ ಹೊರಗಡೆ ವಿಸರ್ಜನೆ ಮಾಡುತ್ತೆ. ಬಟ್ ನಾವು ಮನುಷ್ಯ ಏನಾಗುತ್ತೆ, ಸೇವನೆ ಮಾಡಿದಾಗ ತುಂಬಾ ಟೈಮ್ ತಗೊಳುತ್ತೆ. ಆ ದೊಡ್ಡ ಕರಳು ಫುಲ್ ನೋಡಿ, ಫುಲ್ಲು ಸುತ್ತ ಇರುತ್ತೆ, ತುಂಬಾ ಸುತ್ತಿ ಬರ್ಬೇಕು. ಅಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ಅದು ಡೈಜೆಷನ್ ಆಗ್ಲಿಕ್ಕೆ, ಅದು ಜೀರ್ಣ ಆಗಕ್ಕೆ. ವಿಸರ್ಜನೆ ಮಾಡೋದೇ ತುಂಬಾ ಹೊತ್ತು ತಗೊಂತೀವಿ. ಅದಕ್ಕೆ ನೋಡಿ, ಯಾರು ಸೇವನೆ ಮಾಡ್ತಾ ಇರ್ತಾರಲ್ಲ, ಮತ್ತೆ 100% ಡೈಜೆಸ್ಟ್ ಆಗಲ್ಲ. ಸ್ವಲ್ಪ ಕಣ ಉಳಿಯುತ್ತೆ. ಅದು ಉಳಿದು ಏನಾಗುತ್ತೆ, ವಿಷಯ ಪದಾರ್ಥವಾಗಿ ಕನ್ವರ್ಟ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಆ ವಿಷಯ ಪದಾರ್ಥವಾಗಿ ಯಾವಾಗ ಕನ್ವರ್ಟ್ ಆಗುತ್ತೆ, ಅವಾಗ ರೋಗ ಬರಕ್ ಶುರು ಆಗುತ್ತೆ. ನಾನು ಲಾಸ್ಟ್ ಇಲ್ಲಿ ನಮ್ಮ ವಿಜಯಪುರದ ಒಂದು 5 ಕಿಲೋಮೀಟರ್ಸ್ ಇದೆ, ಒಂದು ಕೋರಮಂಗಲ ಅಂತ ಓಪನ್ ಏರ್ ಜೈಲ್ ಇದೆ. ತುಂಬಾ ಹಾಗೆ ನಾನು ರಿಸರ್ಚ್ ಮಾಡಿದೆ. ತುಂಬಾ ರಿಸರ್ಚ್ ಮಾಡಿದಾಗ ಏನಾಗುತ್ತೆ ನೋಡಿ, ಅಲ್ಲಿ ಒಂದು 60 ಜನ ಕೈದಿಗಳಿದ್ರು, ಒಂದು 200 ಜನ ಕೈದಿಗಳಿದ್ರು, 60 ಜನ ಧ್ಯಾನಕ್ಕೆ ಬರ್ತಿದ್ರು. ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೆ ನಾನು, ಪ್ರತಿಯೊಬ್ಬರಿಗೂ ಧ್ಯಾನ ಆದ್ಮೇಲೆ ಅವರ ಆಹಾರ ಪದ್ಧತಿ
ಅಂದ್ರೆ ಒಬ್ಬೊಬ್ರು ಒಂದೊಂದು ಕೊಲೆ ಮಾಡಿ ಬಂದಿದ್ರು, ಒಬ್ಬೊಬ್ರು ಹೀಗೆ ಒಂದೊಂದು ಶಿಕ್ಷೆಗೆ ಅವ್ರ ಆಹಾರ ಪದ್ಧತಿ ನೋಡಿದಾಗ ಮಾಂಸಾಹಾರ ಸೇವನೆನೇ ಜಾಸ್ತಿ. ನೀವು ನೋಡಿ, ಯಾರು ಮಾಂಸಾಹಾರ, ಯಾರು ಜೈಲಿಗೆ ಹೋಗ್ತಾರೆ, ಯಾರು ಶಿಕ್ಷೆಗೆ ಒಳಗಾಗ್ತಾರೆ, ಮಾಂಸಾಹಾರ ಸೇವನೆ ಮಾಡಿದ್ರೆ ಮೆಜಾರಿಟಿ ಜಾಸ್ತಿ ಇರುತ್ತೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಅಂದ್ರೆ ಅಲ್ಲಿ ಏನಾಗುತ್ತೆ, ತಮೋಗುಣ ಮತ್ತೆ ರಜೋಗುಣ ಜಾಸ್ತಿ ಇರುತ್ತೆ. ಆ ಕ್ರೂರತ್ವ ಭಾವನೆ ಬರುತ್ತೆ, ಕ್ರೂರತ್ವ ಬರುತ್ತೆ. ಮತ್ತೆ ನೋಡಿ, ನಾವು ಈಗ ನೀರ್ ಕುಡಿತೀವಿ, ಏನು ಕಚ್ಚಿ ಕುಡಿತೀವಿ ನಾವು ನೀರನ್ನ. ಆ ಮಾಂಸಾಹಾರ ಪ್ರಾಣಿಗಳ ನೀರ್ ಹೆಂಗ್ ಕುಡಿತಾವ ಅಂತಂದ್ರೆ ನೋಡಿ, ನಾಲ್ಗೆ ಹೊರಗ್ ತೆಗೆಯುತ್ತೆ. ನಾಲ್ಗೆ ಹೊರಗ್ ತೆಗೆದು, ಈಗ ಬೆಕ್ಕು ನೋಡಿ ನೀರು ಹೆಂಗ್ ಕುಡಿತೆ, ನಾಲ್ಗೆ ಹೆಂಗ್ ಹೊರಗ್ ತೆಗೆದು ಕುಡಿತೆ. ಈ ಹುಲಿ ಇರ್ಬೋದು, ಶಿವ ಇರ್ಬೋದು, ಅದು ಒಂದೇ. ಹಸು ನೋಡಿ, ಹಸು ಪೂರಾ ಒಳಗಡೆ ಆ ನೀರ್ ಒಳಗಡೆ ಬಾಯಿ ಇಡುತ್ತೆ. ಮತ್ತೆ ಅದ್ರ ಕಣ್ಣು ನೋಡಿ ತುಂಬಾ ರೌಂಡ್ ಆಗಿರುತ್ತೆ. ಈಗ ಮನುಷ್ಯನ ಕಣ್ಣು ಹೆಂಗಿರುತ್ತೆ ನೋಡಿ, ಸಸ್ಯಾಹಾರ ಪ್ರಾಣಿ ಕಣ್ಣು ನೋಡಿ ಬೇರೆ ಇರುತ್ತೆ, ಒಂದು ಪ್ರಾಣಿ ಕಣ್ಣನ್ನೇ ಬೇರೆ ಇರುತ್ತೆ. ಸೊ ಇದು ಬಹಳಷ್ಟು ಇದೆ. ಇದು ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇರೋದು. ಈ ವೈಜ್ಞಾನಿಕವಾಗಿ ನಾವು ಇದನ್ನ ಅರಿತುಕೊಂಡಾಗ ಖಂಡಿತವಾಗಿ ನಾವು ಅದನ್ನ ತಿನ್ನೋದು ಕಡಿಮೆ ಮಾಡ್ಬಿಡ್ತೀವಿ, ಖಂಡಿತವಾಗಿ ಬಿಟ್ಟೇ ಬಿಡ್ತೀವಿ. ಸೊ ಇದು ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಕೋಳಿ ಇರ್ಬೋದು, ಚಿಕನ್ ಅಂತ ಇರ್ಬೋದು, ತಿಂತಾರೆ ಎಲ್ಲ. ಚಿಕನ್ ಇರ್ಬೋದು, ಮತ್ತೆ ಈಗ ಮೊಟ್ಟೆ ಇದೆ. ಅವಕ್ಕೆಲ್ಲ ಏನ್ ಮಾಡ್ತಾರೆ, ತೂಕ ಜಾಸ್ತಿ ಬರ್ಬೇಕು ಚಿಕನ್ದು, ಆ ಸ್ಕಿನ್, ಆ ತೂಕ ಜಾಸ್ತಿ ಬರ್ಬೇಕಂತ ಅಂದ್ರೆ ಆ ವಿಷ ಪದಾರ್ಥಗಳನ್ನ, ಒಂದು ಯಾವ್ದೋ ಒಂದು ವಿಷ ಅನಿಲವನ್ನು ಇಂಜೆಕ್ಟ್ ಮಾಡ್ತಾರೆ ಆ ಒಂದು ಇದಕ್ಕೆ, ಕೋಳಿಗೆ. ಅದು ಏನಾಗುತ್ತೆ, ಅದು ದಪ್ಪ ಆಗುತ್ತೆ. ದಪ್ಪ ಆದ್ಮೇಲೆ ಅದು ತೂಕ ಜಾಸ್ತಿ ಆಗುತ್ತೆ. ತೂಕ ಜಾಸ್ತಿ ಆದ್ಮೇಲೆ ಇಲ್ಲಿ ರೇಟ್ ಚೆನ್ನಾಗಿ ಬರುತ್ತೆ. ರೇಟ್ ಚೆನ್ನಾಗಿ ಬರುತ್ತೆ ಈ ಒಂದು ಕಾರಣದ. ಆದ್ರೆ ಅದು ನಮ್ಗೆಲ್ಲ ಗೊತ್ತಿರಲ್ಲ. ಅದು ವಿಷಯವಾಗಿ ಇಂಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಆ ವಿಷಯವೆಲ್ಲ, ಅದು ಎಲ್ಲ ಏನು ನಮ್ಮಲ್ಲಿ ಸೇರ್ಕೊಳ್ಳುತ್ತೆ, ಅನಾರೋಗ್ಯ ಸ್ಥಿತಿಗೆ ಒಳಗಾಗ್ತೀವಿ. ಸೊ ಇದು ಬಹಳ ಸಿಂಪಲ್ ಆಗಿದೆ. ಇವನ್ ಮೊಟ್ಟೆ ಕೂಡ ಹಾಗೆ. ಮೊಟ್ಟೆ 6 ತಿಂಗಳಿಗೆ ಅದು ಒಂದು ಪೀರಿಯಡ್ ಇರುತ್ತೆ, 6 ಮಂತ್ 5 ಮಂತ್ಸ್ಗೆ ಈ ತರ ಬಿಡುಗಡೆ ಆಗ್ಬೇಕು ಆ ಮೊಟ್ಟೆ ಅಂತ. ಬಟ್ ಅದು 6 ಮಂತ್ಗೆ ಆಗೋದು 3 ಮಂತ್ಸ್ಗೆ ಮಾಡ್ಬಿಡ್ತಾರೆ, ಇಲ್ಲ 4 ಮಂತ್ಸ್ಗೆ ಜಸ್ಟ್ ನಾನು ಉದಾಹರಣೆಗೆ ಹೇಳ್ತಾ ಇರೋದು. 4 ಮಂತ್ಸ್ಗೆ ಆಗ್ಬಿಡುತ್ತೆ, ಇಲ್ಲ 3 ಮಂತ್ಸ್ಗೆ ಆಗುತ್ತೆ. ಸೊ ಹೀಗೆ ಆ ಇಂಜೆಕ್ಟ್ ಮಾಡಿ, ಯಾವ್ದೋ ಒಂದು ವಿಷ ಅನಿಲ ಇಂಜೆಕ್ಟ್ ಮಾಡಿ, ಇಂಜೆಕ್ಷನ್ ಕೊಟ್ಟು ಹೀಗೆ ಆಗುತ್ತೆ. ಅದು ಬೇಗ ಆದಾಗ ಏನಾಗುತ್ತೆ, ಅಲ್ಲಿ ಕುಂಠಿತವಾಗಿ ಅಲ್ಲಿ ಕೊಟ್ಟಂತಹ ವಿಷ ಅನಿಲಗಳು ನಮ್ಮ ದೇಹ ತಗೊಂಡಾಗ ಅದನ್ನ ನಾವು ಆಹಾರ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ದುಷ್ಪರಿಣಾಮಗಳು ಬಿದ್ಕೊಂಡು ಕಾಯಿಲೆಗಳಿಗೆ ಒಳಗಾಗ್ತೀವಿ. ಸೊ ಅದಕ್ಕೆ ಸಸ್ಯಾಹಾರದಲ್ಲಿ ಹೆಚ್ಚು ಶಕ್ತಿ ಇದೆ. ನಾವು ಹೆಚ್ಚು ಒಂದು ಶಕ್ತಿ ಇರೋದ್ರಿಂದ, ಈಗ ಆನೆ ತಗೊಳ್ಳಿ, ಆನೆ ಮತ್ತು ಸಿಂಹ, ನಾವು ಎರಡಕ್ಕೂ ನಾವು ಫೈಟಿಂಗ್ ಮಾಡ್ದ ಆ ಇದು ಮಾಡಿದ್ರೆ, ಎರಡು ಕೂಡ ಏನು ಜಗಳಾಡಿದ್ರೆ ಒಂದು 5 ಗಂಟೆವರೆಗೂ ಅದು ಹೋರಾಟ ಮಾಡುತ್ತಂತೆ. ಯಾವುದು ಆನೆ. ಇದು 3 ಗಂಟೆವರೆಗೆ ಅಷ್ಟೇ ಅಂತೆ ಇದು ಹೋರಾಟ ಮಾಡುದು. ಯಾವುದು ಸಿಂಹ. ಅದಕ್ಕೆ ಆನೆ ಸಸ್ಯಾಹಾರಿ, ಆನೆ ಹೆಚ್ಚು ಸಸ್ಯಾಹಾರಿ. ಅದಕ್ಕೆ ಆ 5 ಗಂಟೆವರೆಗೂ ಕೂಡ ಅದನ್ನು ಇಷ್ಟೊಂದಿದು ಅಂತಂದ್ರೆ ಅದು ಸೇವನೆ ಮಾಡ್ತಾ ಇರೋದು ಸಸ್ಯಾಹಾರಿನೇ. ಅದಕ್ಕೆ ಹೆಚ್ಚು ಹೆಚ್ಚು ಸಸ್ಯಾಹಾರಿಯನ್ನ ಸೇವನೆ ಮಾಡಿ ಅದ್ರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆಯನ್ನ ಹೇಳಿ. ಸೊ ಇಷ್ಟು ಒಂದು ಹೇಳ್ತಾ, ಆ ಈ ಒಂದು ಅವಕಾಶ ಕೊಟ್ಟಿರುವಂತ ಈ ಒಂದು PMC SSK ಹೊಟ್ಟೆಗಾರ್ ಚಾನೆಲ್ ಅವ್ರಿಗೆ, ಮತ್ತೆ ಲಲಿತಾ ಮೇಡಮ್ ಅವ್ರಿಗೆ, ಹಾಗೆ ಇಲ್ಲಿ ಇಷ್ಟೊತ್ತವರೆಗೂ ಕೇಳಿದಂತಹ ಜೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ಇರುವಂತ ಎಲ್ಲ ಮಾಸ್ಟರ್ಸ್ಗೂ ಈ ಒಂದು ನನ್ನ ತೊದಲ್ನುಡಿಗೆ ಮತ್ತೆ ಏನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ.
ತುಂಬಾ ಒಂದು ಅದ್ಭುತವಾದಂತ ವಿಷಯವನ್ನ ತಿಳಿಸಿದ್ರಿ. ಧ್ಯಾನ ಮಹಾಯಜ್ಞ, ಯಜ್ಞದಿಂದ ಧ್ಯಾನ ಮಹಾಚಕ್ರದಿಂದ ಧ್ಯಾನ ಮಹಾಯಾಗ ಅಂತ ಹೇಳಿ ಒಂದೊಂದು ಕೂಡ ಯಾಕೆ ಅದನ್ನ ಮಾಡ್ಬೇಕು ಅಂತೇಳಿ ಅದರಿಂದ ಏನೆಲ್ಲ ಬದಲಾವಣೆ ಆಗತ್ತೆ, ಮತ್ತು ನಾವು ಒಬ್ರು ಮಾಡೋದ್ರಿಂದ ನಮ್ಮ ಕುಟುಂಬದವ್ರು ಬರ್ತಾರೆ, ಕುಟುಂಬದವ್ರು ಎಲ್ಲಾ ಮಾಡೋದ್ರಿಂದ 3 ಜನ ಬರ್ತಾರೆ. ಊರಲ್ಲಿ ಒಂದು ಯಜ್ಞ ಇರೋದ್ರಿಂದ ಅದು ಎಷ್ಟೋ ದೂರದವರೆಗೂ ಕೂಡ ಎನರ್ಜಿ ತರಂಗಗಳು ಹರಡ್ಕೊಳ್ಳುತ್ತೆ ಅಂತ ಹೇಳಿ ಮತ್ತೆ ಸಸ್ಯಾಹಾರದ ಬಗ್ಗೆನೂ ಕೂಡ ನೀವು ತುಂಬಾ ಅದ್ಭುತವಾಗಿ ತಿಳಿಸಿರಿ. ಸಸ್ಯಾಹಾರಿ ಪ್ರಾಣಿ ಹೇಗಿರುತ್ತೆ, ಮಾಂಸಾಹಾರಿ ಹೇಗೆ ಕ್ರೂರತ್ವದಿಂದ ತುಂಬಿಕೊಂಡಿರುತ್ತೆ, ಅದ್ರ ಹತ್ರ ಹೋಗೋದಿಲ್ಲ. ಸಸ್ಯಾಹಾರಿ ಪ್ರಾಣಿಗೆ ನಾವು ಕೈಯಿಂದ ನಾವು ಸವರ್ತೀವಿ ಅಂತೇಳಿ ತುಂಬಾ ಸಾಧು ಸ್ವಭಾವ ಅಂತೇಳಿ. ಹಾಗೆ ಮಾನವರು ಕೂಡ ಕೈದಿಗಳು ಆ ರೀತಿ ತುಂಬಾ ಒಂದು ಕ್ರೂರತ್ವದಿಂದ ಕೋಪದಿಂದ ಏನೆಲ್ಲ ಮಾಡ್ತಾರೆ ಅದು ಮಾಂಸಾಹಾರಿ ಸೇವನೆ ಮತ್ತೆ ಧೂಮಪಾನ ಮಾಡೋರೆ ಇದನ್ನೆಲ್ಲವನ್ನು ಕೂಡ ಅದನ್ನ ಆ ರೀತಿ ಮಾಡಿ ಜೈಲಿಗೆ ಹೋಗಿ ಆ ಒಂದು ಶಿಕ್ಷೆನ ಅನುಭವಿಸ್ತಾರೆ ಅಂತೇಳಿ ತುಂಬಾ ಎಲ್ರು ಕೂಡ ಮಾಂಸಾಹಾರಿಗಳನ್ನೇ ಅಂತ ಕ್ರೂರತ್ವದ ಕೆಲಸವನ್ನ ಮಾಡೋರು ಅಂತ ಹೇಳಿ ಈ ಒಂದು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಮತ್ತೆ ಸಸ್ಯಾಹಾರಿಗಳು ಆಗ್ಲೇಬೇಕು. ಮತ್ತೆ ಧ್ಯಾನ ಯಜ್ಞ ಈ ರೀತಿ ಕಡ್ತಾಲ ಬುದ್ಧ ಪೂರ್ಣಿಮಾದಲ್ಲಿ ಮಾಂಸಾಹಾರಿಯಾಗಿ ಹೋಗಿ ಅಲ್ಲಿ ಒಂದು ಅನ್ನ ಪ್ರಸಾದವನ್ನ ಊಟ ಮಾಡೋದ್ರಿಂದ ಅವರು ಸಸ್ಯಾಹಾರಿಯಾಗಿ ಬದಲಾವಣೆ ಆಗಿದ್ದಾರೆ ಅಂತ ಪ್ರತಿಯೊಂದು ವಿಷಯ ಕೂಡ ನೀವು ಮತ್ತೆ ಇಲ್ಲಿ ಬೆಂಗಳೂರಿಗೆ ಹಣ ಸಂಪಾದನೆ ಮಾಡ್ಬೇಕು, ನಾನು ಕೂಡ ಶ್ರೀಮಂತರಾಗ್ಬೇಕು, ಕಾರ್ ತಗೋಬೇಕು ಅಂತ ಬಂದು ಸ್ಪಿರಿಚುವಲ್ ರಿಯಾಲಿಟಿ ಒಂದು ಶಿಡಿಯಿಂದ ಒಂದು ಕ್ಯಾಸೆಟ್ ನೀವೇ ಬಂದು ಅದನ್ನ ನೋಡಿ ಅದೇ ಒಂದು ಪರಿವರ್ತನೆ ಆಯ್ತು ನಿಮ್ಗೆ. ನಾನು ಇದಕ್ಕೋಸ್ಕರ ಬಂದಿಲ್ಲ, ಹಣ ಸಂಪಾದನೆ ಮಾಡೋದಕ್ಕೆ ನಂದು ಒಂದು ಉದ್ದೇಶನೇ ಬೇರೆ ಇದೆ ಅಂತೇಳಿ ತುಂಬಾ ಅದನ್ನು ಕೂಡ ನಿಮ್ಮ ಒಂದು ಅದ್ಭುತವಾದಂತ ಅನುಭವದಿಂದ ಹೇಳಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಅದ್ಭುತವಾದಂತ ಅನುಭವ ಅನ್ಕೊಂಡಿದ್ದಕ್ಕೆ ಈ ಒಂದು ಅಮೂಲ್ಯವಾದಂತ ಸಮಯವನ್ನ ಕೊಟ್ಟಿದ್ದೀರಾ. PMCSSK ವತಿಯಿಂದನೂ ಕೂಡ ಮತ್ತೆ ಹನುಮಸಾಗರ್ ಟೀಮ್ ವತಿಯಿಂದನೂ ಕೂಡ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ 16ನೇ ತಾರೀಕು ಮಾರ್ಚ್ 16ನೇ ತಾರೀಕು ಯಜ್ಞ ಸಸ್ಯಾಹಾರ ಜಾತ ನೀವೆಲ್ರೂ ಕೂಡ ನಿಮ್ಮ ಟೀಮ್ ನಲ್ಲಿರೋರು ಎಲ್ರು ಕೂಡ ಭಾಗವಹಿಸ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಮಾಸ್ಟರ್ ಸರ್ ಜೊತೆಗೆ ಇದ್ರೆ ಮಾತಾಡ್ಬೋದು. ಎರಡು ಕೂಡ ಒಟ್ಟಿಗೆ ಮಾಡ್ತಾ ಇದ್ರಲ್ಲ, ಅದು ಗ್ರೇಟ್ ರಿಯಲಿ. ಸಸ್ಯಾಹಾರ ಜಾತ ಪ್ಲಸ್ ಯಜ್ಞ, ಸೊ ಎಲ್ಲರೂ ಭಾಗವಹಿಸಿ ಅಂತ ಎಲ್ಲರಲ್ಲೂ ಬೇಕಂತೀವಿ. ಓಕೆ, ಈ ಅವಕಾಶಕ್ಕಾಗಿ ಕೂಡ ಧನ್ಯವಾದಗಳು. ಮಾಸ್ಟರ್ ಸರ್ ಪಾಟೀಲ್ ಮೇಡಮ್ ಮಾತಾಡಿ, ಮೇಡಮ್ ರಾಜೇಶ್ವರಿ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನೀವು ಬಂದಿದ್ದು ಇವತ್ತ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ನಾವು ಲಲಿತಾ ಮೇಡಮ್ ಅವ್ರು ಎಲ್ಲೋ ನಾವೆಲ್ಲೋ ಪಕ್ಕ ಊರಲ್ಲೇ ಇದ್ರುನು ನಮ್ಗ ಅವ್ರ ಪರಿಚಯ ಇರ್ಲಿಲ್ಲ. ನಿಮ್ಮಿಂದ ಅವ್ರಿಗೆ ನಮ್ಗ ಒಂದು ಕಾಂಟ್ಯಾಕ್ಟ್ ಬೆಳಿತು ನೋಡಿ ಜೂಮ್ ಇದ್ರಲಿಂದ. ಅವರು ನನಗೆ ಫೋನ್ ಮಾಡಿದ ತಕ್ಷಣ ನನಗೆ ವಿಚಿತ್ರ ಅನ್ಸ್ಬಿಡ್ತು. ಏನಪ್ಪಾ ಈ ಮೇಡಮ್ ನಮ್ದ ಹೆಂಗ್ ಗೊತ್ತಾಯ್ತು ಇವ್ರಿಗೆ? ಈಗ ಇಲ್ಲ ಮುತ್ತುರಾಜ್ ಸರ್ ನಿಮ್ ನಂಬರ್ ಕೊಟ್ರು ಅಂತ ಹೇಳಿದ್ರು. ನೋಡಿ ಸರ್, ಧ್ಯಾನಿಗಳಿಗೆ ಎಲ್ಲಿಂದ ಎಲ್ಲೇ ಹೋಗಿ ಏನೇನೋ ಇದಾಗತ್ತೆ ಅನ್ನೋದಕ್ಕೆ ಇದೊಂದು ನಾನೇ ಉದಾಹರಣೆ. ನೀವು ಅವತ್ಲಿಂದ ನಾನು ಮಂಡಲ ಧ್ಯಾನ ಇವರಲ್ಲಿ ಭಾಗವಹಿಸಿ ಪ್ರತಿ ದಿವ್ಸನೂ ಧ್ಯಾನ ಮಾಡಿದ್ದೀನಿ ಇದ್ರಲ್ಲಿ ಜೂಮ್ ನಲ್ಲಿ. ಮತ್ತೆ ನನಗ್ ಮೊದ್ಲ ಗುರು ಅಂದ್ರೆ ನೀವೇ ಸರ್. ನಾ ಬೌದ್ಧ ಪೂರ್ಣಿಮೆ 2023 ಅಲ್ಲಿ ಬೌದ್ಧ ಪೂರ್ಣಿಮೆಗೆ ಬಂದಾಗ ಅಲ್ಲಿ ಬೆಂಗಳೂರಲ್ಲಿ ಪರಿಚಯ ಆಗಿದ್ದು, ಇದನ್ ಮಾಡಿದ್ದು. ನಿಮ್ಮ ಅಖಂಡ ಕರ್ನಾಟಕದಲ್ಲಿ ನಮ್ಮನ್ನ ಒಂದು ಸದಸ್ಯರನ್ನಾಗಿ ಮಾಡ್ಕೊಂಡು ದಿವ್ಸ ನೀವು ಮಾಡುವಂತ ಒಂದು ಅನುಭವ ಹಂಚಿಕೆ, ಸೀನಿಯರ್ ಮಾಸ್ಟರ್ಸ್ ಹೇಳುವಂತ ಒಂದೊಂದು ಪ್ರತಿ ದಿವ್ಸದ್ದು ಇವನ್ನೆಲ್ಲ ಕೇಳಿ ನಮ್ಗ ತುಂಬಾ ಪ್ರಪಂಚಕ್ಕೆ ಇದು ಬೆಳೆದಿದೆ ನಂಗೆ. ಈ ಸಂಸಾರ, ಈ ನಮ್ಮ ಸ್ವಂತ ಪ್ರಪಂಚ ಅನ್ನೋದು ನಾವೊಂದು ಕೂಪ ಮಂಡೋಕಂತರ ಈ ನಮ್ಮ ಸಂಸಾರದಲ್ಲೇ ಇರ್ತಿದ್ವಿ. ಈ ಧ್ಯಾನಕ್ ಬಂದ ನಂತರ ಏನಪ್ಪ ಪ್ರಪಂಚ ಎಷ್ಟ್ ವಿಶಾಲ ಐತಿ, ನಾವ್ ಇನ್ನು ಏನ್ ಕಲಿಬೇಕು, ಇದ್ರಲ್ಲಿ ನಾವೊಂದ್ ಚಿಕ್ಕ ಜಂತುಗಳು ಇದ್ದಂಗೆ ನಾವು ಕಲಿಯೋದ್ ತುಂಬಾ ಇದೆ ಅಂತ ಹೇಳಂತಂದು
ನಾವ್ ಇನ್ನು ಎಷ್ಟು ಧ್ಯಾನ ಮಾಡಿದ್ರು, ಎಷ್ಟು ತಿಳುವಳಿಕೆ ತಗೊಂಡ್ರು, ಎಷ್ಟು ಕಲ್ತ್ರು ಕಡಿಮೆನೆ ಅಂತ ಅನಿಸ್ತು. ಇನ್ನು ಹೊಸ ಹೊಸ ಮಾಸ್ಟರ್ಸ್ ಭೇಟಿ ಆದಂಗೆಲ್ಲ ನಾವು ಇನ್ನು ಎಲ್ಲಾ ಕಡೆ ಈ ಜ್ಞಾನ ಮಾಧ್ಯಮದಲ್ಲಿ ಪಾಲ್ಗೊಂಡಾಗ ನಮಗ್ ಇನ್ನೂ ಅನುಭವ ಸಿಗುತ್ತಂತ ನನಗ ಖಾತ್ರಿ ಆಯ್ತು ಸರ್. ನಾವು ಬಳ್ಳಾರಿ ಇವು ಅಯ್ಯಪ್ಪ ಸರ್ ಧ್ಯಾನ ಮಹಾಯಜ್ಞಕ್ ಹೋಗಿದ್ವಿ. ಅಲ್ಲಿ ತುಂಬಾ ಎನರ್ಜಿ ಸಿಕ್ತ್ ಸರ್ ನಮ್ಗೆ. ಕಡ್ತಲ್ಕೊಂದು ಹೋಗೋದ್ ಆಗ್ಲಿಲ್ಲ. ಹೋಗ್ಬೇಕು 2 ವರ್ಷದಿಂದ ಪ್ರಯತ್ನ ಮಾಡಿದ್ವಿ, ಹೋಗಕ್ಕಾಗ್ಲಿಲ್ಲ. ಏನೋ ಒಂದು ಸಮಸ್ಯೆ ಮನೆ ಇದರಿಂದ. ಹಿಂಗಾಗಿ ಈಗ ಹನುಮಸಾಗರ ಅಂತೂ ನಮ್ದೇ ಸರ್. ನೀವು ಬರ್ಬೇಕು ಖಂಡಿತ. ನಿಮ್ದೇ ಮಾಡ್ತೀವಿ. ಹನುಮಸಾಗರ ನಿಮ್ದೇ ಈಗ ಹೌದು ಈಗ ಸರ್. ಹನುಮಸಾಗರ ಮಾಡಿ ಈಗ ಅಲ್ಲೆಲ್ಲ ಗದಗು ಅಲ್ಲೆಲ್ಲ ಉತ್ತರ ಕರ್ನಾಟಕ ಎಲ್ಲ ತುಂಬಾ ಸ್ಪ್ರೆಡ್ ಆಗ್ಬೇಕು. ಆಗುತ್ತೆ ಮತ್ತೆ 100% ಆಗುತ್ತೆ. ಗದಗ್ನಲ್ಲಿ ಪಿರಮಿಡ್ ಕಟ್ಟಿದಾರೆ ಸರ್. ಅಲ್ಲಿನೂ ಒಂದು ನಡೆದಿದೆ, ಆದ್ರ ಅಷ್ಟೊಂದು ಪ್ರಚಾರ ಇಲ್ಲ. ಅಷ್ಟು ಜನರಲ್ಲಿ ಇನ್ನೂ ಇಲ್ಲ. ಮಾಡ್ತಿದ್ದಾರೆ ಅಂದ್ರ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಇದ್ದಷ್ಟು ಇನ್ನೂ ಈ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಇಲ್ಲ. ಸ್ವಲ್ಪ ಈಗ ಸ್ಟಾರ್ಟ್ ಆಗಿದೆ, ಮಾಡ್ತಿದಾರ. ಅದು ಇನ್ನೂ ಬೆಳಿತಾ ಹೋಗ್ಬೇಕು. ನೋಡೋದು ಆಗುತ್ತೆ ಮೇಡಮ್, ಆಗುತ್ತೆ. ಸರ್. ನಾನು ಮನೆ ಮೇಲೆ ಒಂದು ಚಿಕ್ಕ ಪಿರಮಿಡ್ ಕಟ್ತಾ ಇದ್ದೀನಿ ಸರ್. ಓ ಗ್ರೇಟ್, ಸೂಪರ್. ಚಿಕ್ಕದು ಮೇಲೆ 11x11 ಕಟ್ತಾ ಇದ್ದೀನಿ ಸರ್. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತಿಳಿಸ್ತೀನಿ ಸರ್, ನೀವು ಬರ್ಬೇಕು. ಶೋರ್ ಮೇಡಮ್, ಶೋರ್ ಮಾಡಿ ಮೇಡಮ್, ಮಾಡಿ. ಒಳ್ಳೆ ಕೆಲಸ ಮಾಡಿ. ಥ್ಯಾಂಕ್ ಯು ಸರ್. ಮೇಡಮ್ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಶಿವಕುಮಾರ್ ಸರ್ ಮಾತಾಡ್ತಿದ್ರು ಸರ್ ಜೊತೆಗೆ. ನಿಮ್ದು ಮಾತು ಕೇಳಿ. ಹರಿ ಓಂ ಸರ್, ನಮಸ್ತೆ. ಬ್ರಹ್ಮಶ್ರೀ ಪತ್ರಿಜಿ ಹಾಗೂ ಎಲ್ಲ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ ಸರ್. ಒಳ್ಳೆಯ ಅನುಭವ ಹೇಳಿದ್ವಿ ಸರ್. ತಮ್ಮ ಲೈಫ್ ನಲ್ಲಿ ಪೂರ್ತಿ ಏನೇನು ನಡೆದಿದೆ ಎಲ್ಲ ನಿಮ್ಗೆ ಪ್ರತಿಯೊಂದು ಲೈಫ್ ಹಿಸ್ಟ್ರಿ ಒಳಗ ಏನಿದೆ ಧ್ಯಾನದಿಂದ ಎಲ್ಲ ಹೇಳ್ಬಿಟ್ರಿ ನೋಡಿ. ಅನುಭವದಲ್ಲಿ ಪ್ರತಿಯೊಂದು ನಿಮ್ಮ ಜ್ಞಾನದ್ದು ಏನು ಯಾವಾಗ್ಲಿಂದ ಬಂತ, ಹೆಂಗಾಯ್ತು, ಏನಂತ, ಲೈಫ್ ಹೆಂಗ್ ಚೇಂಜ್ ಆಯ್ತ ಅನ್ನೋದು ಪ್ರತಿಯೊಂದು ವಿರಳವಾಗಿ ಹಂಚಿಬಿಟ್ರಿ ನೀವು. ಚೆನ್ನಾಗಿ ಹೇಳಿ ಸರ್. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಸರ್ ಎಲ್ಲಿ ಸರ್ ಮೇಡಮ್? ನಮಸ್ತೆ. ಹುಬ್ಳಿನಾ? ಎಲ್ಲಿ ಸರ್? ಸರ್ ನಮ್ದು ಹನುಮಸಾಗರ ಸರ್. ಹನುಮಸಾಗರ. ನಮ್ಮೂರ್ ಪಕ್ಕದವ್ರೆ ಸರ್ ಅವರು. ನಮಸ್ತೆ ಮೇಡಮ್. ನಮಸ್ತೆ ರಾಜೇಶ್ವರಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಶ್ರೀದೇವಿ ಮೇಡಮ್ ಅವರು, ಶಿವಕುಮಾರ್ ಅವರು ದಂಪತಿಗಳು ಸರ್. ಹೌದಾ? ಗ್ರೇಟ್. ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ದಂಪತಿಗಳು ಧ್ಯಾನಿಗಳು ಆದ್ರೆ ಮುಗೀತ್ ಬಿಡಿ, ಮನೆ ಸ್ವರ್ಗ. ಮನೆ ವಾತಾವರಣನೇ ಬೇರೆ ಇರುತ್ತೆ. ಹೌದು ಸರ್, ನೀವು ಹೇಳಿ ಕರೆಕ್ಟ್ ಇದೆ ಸರ್. ಸತ್ಯ ಇದೆ, 100% ಸತ್ಯ. ಮನೆಯಲ್ಲಿ ಒಬ್ಬರಿದ್ರು ಆ ಮನೆ ಗ್ರಹ ಬೆಳಕಿನ ಗ್ರಹ ಅಂತ, ಮತ್ತೆ ಇಬ್ರು ಮಾಡಿದ್ರೆ ಬೆಳಕಿನ ಗ್ರಹ ಪೂರ್ತಿ ಬೆಳಕಿನ ಗ್ರಹ ಬಿಡುತ್ತದೆ. ಆಮೇಲೆ ಒಂದು ಅನುಭವ ಏನಂದ್ರೆ ಸರ್, ನಿಮ್ಗೇನು ತಿಂಡಿ ಬೇಕಾಗಿರುತ್ತೆ ನೋಡಿ, ಅದು ಆಲ್ರೆಡಿ ಅವ್ರು ಮಾಡ್ಬಿಟ್ಟಿರ್ತಾರೆ. ನೀವೇನೋ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರ, ಇವತ್ತು ಇದನ್ ತಿನ್ಬೇಕು, ಇವತ್ತು ಇಲ್ಲ ನಾಳೆ ಇದನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬದ್ನೆಕಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನೋಡಿ ಅಂತ ಅನ್ಕೊಂಡ್ರೆ ಅವ್ರು ಬದ್ನೆಕಾಯಿ ಪಲ್ಯ ರೆಡಿ ಮಾಡ್ಬಿಟ್ಟಿರ್ತಾರೆ. ಇದು ಇಬ್ರು ಮಾಡಿದ್ರೆ ಇದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಾನು. ಇಬ್ರು ಧ್ಯಾನಿಗಳಿದ್ರೆ. ಹೌದ್ರಿ ಹೌದ್ರಿ ಸರ್. ಹೌದು ಸರ್. ಯಾಕಂದ್ರ ಅದು ವಿಶ್ವಶಕ್ತಿ, ನಮ್ಮ ಕಾಸ್ಮಿಕ್ ಎನರ್ಜಿಯಿಂದ ನಾವು ಏನು ವಿಚಾರ ಥಾಟ್ಸ್ ಬಿಡುಗಡೆ ಮಾಡಿರ್ತೀವ, ಆ ಥಾಟ್ಸ್ ಅವ್ರಿಗೆ ರೀಚ್ ಆಗಿ ಬಿಟ್ಟಿರುತ್ತೆ. ಅದು ರೀಚ್ ಆದ ತಕ್ಷಣ ಅವ್ರು ಅದೇ ರೀತಿ ಕೆಲಸ ಮಾಡಿಬಿಡ್ತಾರೆ. ಇದು ನಮ್ಗೆ ಆಗ್ತಾ ಇರ್ತವೆ, ಅದಕ್ಕೆ ಹೇಳಿದ್ರು. ಇದು ಸತ್ಯ. ನಾವು ಯಾರೊಬ್ರು ನೆನ್ಸ್ಕೊಂಡಿರ್ತೀವಲ್ಲ, ಇಮಿಡಿಯೇಟ್ಲಿ ಫೋನ್ ಮಾಡ್ತಾರ ಅವರು. ಇಮಿಡಿಯೇಟ್ಲಿ ನಾವು ನೆನ್ಸ್ಕೊಂಡ್ರೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಾರ. ಇದೇನಪ್ಪ ಇದು ಅನ್ಸುತ್ತೆ ನಮ್ಗ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ನಮಸ್ತೆ ಸರ್. ಬರ್ರಿ ಸರ್, ನಾಳೆ 14 ತಾರೀಕು ಸರ್, ಸರ್ಕು. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್, ನಮಸ್ಕಾರ. ಹರಿ ಓಂ ಸರ್, ನಮಸ್ಕಾರ. ಬ್ರಹ್ಮ ಋಷಿ ಪ್ರಥಮವಾಗಿ ಬ್ರಹ್ಮ ಋಷಿ ಪತ್ರಿಜಿ ಅವರಿಗೇನು ಸ್ಮರಿಸುತ್ತಾ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಒಳ್ಳೆ ಅನುಭವ ಹೇಳಿದ್ವಿ ಸರ್, ಒಳ್ಳೆ ಅನುಭವ ನಿಮ್ದು. ಫಸ್ಟ್ಗೆ ನಾನು ಬೆಂಗಳೂರಲ್ಲಿ ಪಿರಾಮಿಡ್ ವ್ಯಾಲಿಯಲ್ಲಿ ಕೇಳಿದ್ದೆ. ಸಸ್ಯಾಹಾರಿ ಜಾಗೃತಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ನೀವು ಸಸ್ಯಾಹಾರ ಸೇವಿಸೋದ್ರಿಂದ ಹೇಗಾಗುತ್ತಂತ ನಾನು ಅಲ್ಲೇ ಪಿರಮಿಡ್ ಅಲ್ಲೇ ಕೇಳಿದ್ದೆ ನಾನು. ಮತ್ತೆ ಹೊಳ್ಳಿ ಇಲ್ಲಿ ಕೇಳಿದ್ದೀನಿ ಸರ್. ತುಂಬಾ ಚೆನ್ನಾಗಾಯ್ತು ಸರ್. ಅವಾಗ ತುಂಬಾ ಜನ ಪ್ರಶ್ನೆ ಮಾಡಿದ್ರು ನಿಮ್ಮನ್ನೆಲ್ಲ ಪಿರಮಿಡ್ ವ್ಯಾಲಿಯಲ್ಲಿ. ನಾನು ಸಹ ನಿಮಗೆ ಪ್ರಶ್ನೆ ಮಾಡಿದ್ದೆ ಸರ್, ಅಲ್ಲೇ ನೋಡಿದ್ದೇನೆ ನಿಮಗೆ. ನಿಮ್ದಾದ ತಕ್ಷಣ ಅವರು ನಮ್ಮ ರೂಪಾ ವೆಂಕಟೇಶ್ ಮೇಡಮ್ ತಗೊಂಡಿದ್ರು. ನಿಮ್ದು ಅವ್ರದ್ದು ಎಲ್ಲ ಸ್ಟೇಷನ್ ಚೆನ್ನಾಗಿ ಕೇಳಿದ್ವಿ ಸರ್. ಒಳ್ಳೆ ಅನುಭವ ಸರ್. ಆದ್ರೂ ನಿಮ್ಮ ಅನುಭವ ನಮಗೆ ಪ್ರೇರಣೆ ಸರ್. ಮತ್ತೆ ನಮ್ಮ ಹನುಮಸಾಗರ ಧ್ಯಾನ ಸರ್, ಹನುಮಸಾಗರ ಧ್ಯಾನ ಬಂಧುಗಳಿಂದ ಹಾಗೂ ನಮ್ಮ SSK ಪಟೇಗಾರ್ ಗ್ರೂಪ್ ಇಂದ, ನಮ್ಮ ಲಲಿತಾ ಮಾಸ್ಟರ್ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರೀದೇವಿ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಜಿಮ್ನಲ್ಲಿ ಸ್ವಂತ ಆತ್ಮ ಬಂಧುಗಳಿಗೆ ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್ ಧ್ಯಾನ. ಮೊದಲೆಲ್ಲ ನೀವು ದುಡ್ಡು ಮಾಡ್ಬೇಕು, ಕಾರ್ ಮಾಡ್ಬೇಕಂತಂದು ಇದು ಮಾಡ್ತಿದ್ರಿ ಸರ್. ಆಮೇಲೆ ನೋಡ್ರಿ ಧ್ಯಾನಕ್ಕ ಬಂದಿಂದ ಎಷ್ಟೆಲ್ಲಾ ಬದಲಾವಣೆ ಆದ್ರಿ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಅವೆಲ್ಲ ಧ್ಯಾನ ಮಾಯ ಮಾಡ್ತಾ ಆಗ್ಬಿಡ್ತು ಮೇಡಮ್. ಮಾಡ್ತಾನ ಅದೆಲ್ಲ ಮಾಯ ಆಗ್ಬಿಡ್ತು. ಎಷ್ಟು ವರ್ಷ ಆಯ್ತ್ರಿ ಸರ್ ನಿಮ್ಗೆ ಧ್ಯಾನ ಮಾಡಕತ್ರಿ ಸರ್? 17 ವರ್ಷ ಆಯ್ತು ಮೇಡಮ್. 18 ವರ್ಷ ಸಾಧನೆ ಮಾಡಿರಿ ಸರ್. ನಾವ್ ಈಗ ಹೊಸದಾಗಿ ಜಾಯ್ನ್ ಆಗಿರಿ ಸರ್. ನಾವು ಕಡ್ತಾಲ ಅಲ್ಲೆಲ್ಲ ಹೋಗ್ಬೇಕನ್ನೋದ್ ಆಸೆ ಇದೆ, ಸಂಕಲ್ಪ ಇದೆ ಸರ್. ಪತ್ರಿ ಸರ್ ಇದು ಮಾಡಿ ಕೊಡಕ್ರಿ ಸರ್. ನಾವು ಖಂಡಿತ ಬರ್ತೀರಿ ಬಿಡಿ ಎಲ್ಲಾರು. ಈ ವರ್ಷ ಎಲ್ಲಾರು ಹೋಗೋಣ ಗ್ರೂಪ್ ಆಗಿ. ಎಸ್ 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 ಇದು ಸರ್ ಬರೀ ನೀವ್ ಅನುಸಾರಕ್ಕೆ ಬರ್ರಿ ಸರ್. ಅಲ್ಲ, ಹನುಮಸಾಗರ ಧ್ಯಾನ ಯಜ್ಞ ಸಕ್ಸಸ್ಫುಲ್ ಆಗಿ ಮಾಡಿ ಪತ್ರಿ ಸರ್ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ನೆಕ್ಸ್ಟ್ ಕಡ್ತಾಲ್ಗೆ. 100% ಆಗಿ. ಸರ್ ತುಂಬಾ ಅನುಭವಗಳು ಹೇಳ್ಕೊಂಡ್ರಿ ಸರ್. ಚೆನ್ನಾಗಿತ್ತು ನಿಮ್ಮ ಅನುಭವ. ಧ್ಯಾನ ಯಜ್ಞ ಅಂದ್ರೆ ಏನು, ಮಾಡ್ತಾ ಮಾಡ್ತಾ ಆತರ ಇದಾಗುತ್ತ, ಚಕ್ರ ಅಂದ್ರೆ ಏನು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಧ್ಯಾನ ಮಾಡೋದ್ರಿಂದ ಸುತ್ತರದೆಲ್ಲ ಎನರ್ಜಿನೂ ಜಾಸ್ತಿ ಆಗುತ್ತೆ ಸರ್. ನಾವ್ ಬಳ್ಳಾರಿ ಕುಳ್ಸಂಕೆಲ್ಲ ಹೋಗಿದ್ದೀವಿ ಸರ್. ಎನರ್ಜಿ ತುಂಬಾ ಎನರ್ಜಿ ರೀ. ಈ ಮನೆಗ್ ಮಾಡೋದಕ್ಕೂ ಅಲ್ಲಿ ಯಜ್ಞ ಅಲ್ಲಿ ಮಾಡಕ್ಕೂ ಎನರ್ಜಿ, ಅಲ್ಲಿ ಇಲ್ಲಿಕ್ಕಿನ ಎನರ್ಜಿ ಜಾಸ್ತಿ ಸರ್ ನೀವ್ ಹೇಳ್ದಂಗ. ಅಲ್ಲಿ ಮಾಡೋದು ಇಲ್ಲಿ ಅದಕ್ಕೆ ಈಗ ಅನುಸಾರದಲ್ಲಿ ಅಪರೂಪ ಬಂದ್ಬಿಟ್ಟೈತ್ರಿ ಸರ್ ನಮ್ಗ. ಎಲ್ಲಿ ಸಿಗ್ಲಾರ ಅನುಸಾರಕ್ ಬಂದೈತ್ರಿ. ಬಾಳ ಖುಷಿ ಆಗೈತ್ರಿ ಸರ್. ಅನುಸಾರ ಧ್ಯಾನ ಸಾಗರ ಆಗತ್ರಿ. ನೀವು ಕೂಡ ಬರ್ಬೇಕ್ರಿ ಸರ್. ಓಕೆ ಮೇಡಮ್, ಓಕೆ. ಆಗುತ್ತೆ ರೀ, ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಕ್ಲಾಸ್ ನಡೆಸ್ಕೊಡ್ತಾರಿ ಮೇಡಮ್ ಅವರು. ಅದ್ಭುತ ಕ್ಲಾಸ್ ನಡೆಸ್ಕೊಡ್ತಾರಿ. ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸರ್, ನೀವು ತಾಳಿಕೋಟೆಗೆ ಹೋಗ್ಬೇಕಾದ್ರೆ ಇಲ್ಲಿಂದಾನೇ ಹೋಗ್ಬೇಕು. ಎಲ್ಲಿ ಯಾವ ಇದ್ರ ಹೆಂಗೆ ಮೇಡಮ್? ನೀವು ತಾಳಿಕೋಟೆಗೆ ಹೋಗ್ತಿರಲ್ಲ ಸರ್, ಹಾ, ಹೋಗ್ಬೇಕಾದ್ರೆ ಬೆಂಗಳೂರಿಂದ ತಾಳಿಕೋಟೆಗೆ ಹೋಗ್ಬೇಕಾದ್ರೆ ಹೊಸಪೇಟು, ಇಳಕಲ್ಲು ಹೀಗೆ ಹೋಗ್ಬೇಕಲ್ಲ ನೀವು? ಹೌದೌದು. ಇಲ್ಲ, ಇಲ್ಕಲ್ಲೇ ಇರ್ಲಿಕ್ಕಿಲ್ಲ ಮೇಡಮ್. ಮುದ್ದೇಬಿಹಾಳ್ ಮೇಡಮ್. ಇಲ್ಕಲ್ ದಾಟಿನ ಮುದ್ದೇಬೇಳೆ ಬರೋದು ಸರ್. ಇಲ್ಕಲ್ಲು, ಹುನಗುಂದ, ಮುದ್ದೇಬೇಳೆ. ನಮ್ಮೂರ್ ದಾಟಿನೇ ಹೋಗ್ಬೇಕು ಸರ್ ನೀವು. ಆಯ್ತು ಮೇಡಮ್, ನೆಕ್ಸ್ಟ್ ಟೈಮ್ ಅಲ್ಲಿ ಇಟ್ಕೊಂತೀನಿ ಬಿಡಿ. ಮೊನ್ನೆ ನೀವು ತಾಳಿಕೋಟೆಯಲ್ಲಿ ಪ್ರೋಗ್ರಾಮ್ ಮಾಡಿದ್ರಿ ಸರ್. ನಿಮ್ ಫೋಟೋಗಳೆಲ್ಲ ನೋಡಿದ್ವಿ. ಅಲ್ಲಿ ಎಲ್ಲ ತುಂಬಾ ನಿಮ್ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯ್ತು. ಕರ್ನಾಟಕದಲ್ಲಿ ಹಾಕಿದ್ರಲ್ಲ ಗ್ರೂಪ್ ಅಲ್ಲಿ. ಹೌದು ಮೇಡಮ್, ಫೋಟೋಸ್ ಚೆನ್ನಾಗ್ ಬಂದಿತ್ತು ಸರ್ ಎಲ್ಲಾ ಪ್ರೋಗ್ರಾಮ್. ನೆಕ್ಸ್ಟ್ ಎಲ್ಲಿ ಹೋದ್ರು ಹೇಳಿ ಮೇಡಮ್, ಹೇಳಿ.
ನೆಕ್ಸ್ಟ್ ನೀವ್ ಹೋಗ್ಬೇಕಾದ್ರೆ ಒಂದ್ ಮಾತ್ ತಿಳಿಸಿ ಸರ್, ನಾವು ಇಲ್ಲಾದ್ರೂ ಭೇಟಿ ಆಗ್ತೇವೆ ಹೇಳ್ದ ಶೋರ್ ಹೋಗ್ಯಾರ. ಮೇಡಮ್, ಶೋರ್ ಥ್ಯಾಂಕ್ ಶೋರ್ ಯು. ಮೇಡಮ್. ಮೇಡಮ್ ಅವ್ರಿಗೆ ಒಂದ್ ದಿವ್ಸ ಕ್ಲಾಸ್ ಮಾಡಕ್ ಹೇಳಿ ಸರ್. ಹಾ ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಶೋರ್ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you. ಇಲ್ಲೇ ಅನಿತಾ ಮೇಡಮ್ ಅಂತ ನೋಡ್ರಿ ಮೇಡಮ್. ಅನಿತಾ ಮೇಡಮ್ ಮಾತಾಡಿ ಮೇಡಮ್. ಮೇಡಮ್ ಮಾತಾಡಿ ಮೇಡಮ್. ಅನಿತಾ ಮೇಡಮ್. ಹಲೋ, ಹಾ ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಒಂದ್ ಸೆಕೆಂಡ್ ಮೇಡಮ್, ಬರ್ತೀನಿ. ಲಕ್ಷ್ಮೀ ಕಾತ್ವಾ ಮೇಡಮ್ ಮಾತಾಡಿ ಮೇಡಮ್. ಮಾತಾಡಿ ಸರ್. ಮಾತಾಡಿ ಸರ್. ನಮಸ್ತೆ ಸರ್, ಧನ್ಯವಾದಗಳು. ಎಲ್ಲ ಸರ್. ಧನ್ಯವಾದಗಳು. ನಮಸ್ತೆ ಸರ್, ಮುತ್ತುರಾಜ್ ಸರ್. ಓ ನಮಸ್ತೆ ಸರ್, ನಮಸ್ತೆ. ನಾವು ಫಸ್ಟ್ ಟೈಮ್ ನೀವು ಪಿರಮಿಡ್ ವ್ಯಾಲಿಯಲ್ಲಿ ಭೇಟಿಯಾಗಿದ್ವಿ. ಹೌದಾ ಸರ್? ಈಗ ನಮ್ಮ ಮೆದಿಕೇರಿ ನಮ್ ಏಕನಾಥ್ ಮಾತಾಡಿದ್ರಲ್ರಿ, ಹಾ ಹೌದು ಸರ್. ಹಾ ಸರ್. ಇಬ್ರು ಅಲ್ಲೇ ಇದ್ವಿ ಸರ್. ಕಬೀರ್ ಭವನದಲ್ಲಿ ನೀವು ಪ್ರವಚನ ಇದು ಮಾಡ್ತಾ ಇದ್ರಿ. ಓಕೆ ಓಕೆ ಓಕೆ. ಫಸ್ಟ್ ಆರ್ತಿ ಮೇಡಮ್ ಅವ್ರದ್ದು ಆರ್ತಿ ಮೇಡಮ್ ಅವರು ನೀವು ಕೂಡ ಪ್ರವಚನ ಇದು ಮಾಡಿದ್ರಿ. ಓಕೆ ಓಕೆ. ಬಹಳ ಬೆಸ್ಟ್ ಇತ್ತು ಸರ್, ಬಹಳ ಚೆನ್ನಾಗಿತ್ತು. ಮೇಡಮ್ ಅವ್ರದ್ದು ಒಂದು ಕ್ಲಾಸ್ ಕೊಟ್ರಿ ಸರ್. ಓಕೆ ಸರ್, ಓಕೆ. ಶೋರ್ ಸರ್. ಅವತ್ತು ಸಸ್ಯಾಹಾರದ್ದು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಅವತ್ತು ಹಾ ಸರ್, ಹಾ ಸರ್. ಹೇಳಿದ್ರಲ್ಲ, ಕಬೀರ್ ಭವನದಲ್ಲಿ ಸಸ್ಯಾಹಾರದ್ದು ಬಹಳ ಚೆನ್ನಾಗಿ ಹೇಳಿದ್ರಿ. ಓಕೆ. ಆಮೇಲೆ ಇವತ್ತು ಅಂತರಾರ್ಥದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮ ಎಲ್ಲಾ ಒಳಗಿನ ಪ್ರಪಂಚ ಹೇಗಿರುತ್ತೆ, ಹೇಗಿಲ್ಲ, ಇದು ಬಾಹ್ಯ ಪ್ರಪಂಚದಕ್ಕಿಂತ ನಮ್ದು ಒಳ ಪ್ರಪಂಚ ಹೇಗಿರುತ್ತೆ ಅದು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಮೊನ್ನೆ ಒಂದು ಹಿಂದಿಯಲ್ಲಿ ಹಿಂದಿ PMC ಅಲ್ಲಿ ಒಬ್ರು ಹೇಳ್ತಾ ಇದ್ರು ಸರ್, ಅದಕ್ಕೆ ಕುಂಭಮೇಳ ನಡೀತಾ ಇತ್ತಲ್ಲ. ಹಾ ಸರ್. ಕುಂಭಮೇಳ ನಡೀತಾ ಇತ್ತಲ್ಲ, ಅದ್ರ ಅಂತರಾರ್ಥ ಹೇಳಿದ್ರು ಅವರು. ಕುಂಭಮೇಳದಲ್ಲಿ ಹೋಗಿ ನೀವು ಸ್ನಾನ ಮಾಡಿರ್ತಾರ ತ್ರಿವೇಣಿ ಸಂಗಮದಲ್ಲಿ, ಆ ಕುಂಭ ಅನ್ನೋದು ನಮ್ಮ ತ್ರಿನೇತ್ರದಲ್ಲಿ ಇಲ್ಲೇ ಇದೆ, ಇದೇ ಕುಂಭ. ಆಮೇಲೆ ಈ ತ್ರಿವೇಣಿ ಸಂಗಮ ಏನ್ ಕೊಡುತ್ತೆ, ನಮ್ ಇಡಾ ಪಿಂಗಳ, ಇದೇ ಯಮುನಾ ಜಮುನಾ ಹಾಗೆ ಗುಪ್ತ ನದಿ ಏನಿದೆ, ಆ ಸುಷುಮ್ನ ನಾಡಿಯೇ ನಮ್ಮ ಗುಪ್ತ ನದಿ. ಅದರ ಅಂತರಾರ್ಥ ಅವ್ರು ಹೇಳಿದ್ರು. ಇವತ್ತು ನೀವು ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ರಿ. ಎಲ್ಲಾ ನಮ್ಮ ಒಳಗನೆ ಇದೆ, ಶರೀರದ ಒಳಗನೆ ಇದೆ. ಎಲ್ಲಾ ತ್ರಿವೇಣಿ ಸಂಗಮ ಆಯ್ತು, ಕುಂಭಮೇಳ ಆಯ್ತು. ಆ ಸ್ನಾನದಲ್ಲಿ ನಾವು ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ನಮ್ದು ಏನು ಮೋಕ್ಷ ಆಗಲ್ಲ ಸರ್, ಏನಾಗಲ್ಲ. ನಾವು ಈ ಧ್ಯಾನ ಗಂಗೆಯಲ್ಲಿ ಮುಳುಗಬೇಕು. ಅದ್ರ ಬಹಳ ಎಕ್ಸ್ಪ್ಲೈನ್ ಇವತ್ತು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಅದಕ್ಕೆ ಬಹಳ ಇವತ್ತು ಮಾತಾಡ್ಬೇಕು ಅನಿಸ್ತು ಒಂದೆರಡು. ಅಂತರಾರ್ಥದಲ್ಲಿ ಈ ಬಾಹ್ಯ ಅರ್ಥನೇ ಬೇರೆ ಇರುತ್ತೆ, ಅಂತರ ಅರ್ಥನೇ ಬೇರೆ ಇರುತ್ತೆ. ನಾವೇನ್ ಅನ್ಕೊಂತೀವಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೇಳಿ, ಮರವ ಕಂಡಲ್ಲಿ ಸುತ್ತುವರೆಯ, ನೀರು ಕಂಡಲ್ಲಿ ಮುಳುಗುವರೆಯ ಅಂತೇಳಿ ಅದು ಏನೋ ಹೇಳ್ತಾರಲ್ಲ ಸರ್ ಬಸವಣ್ಣವರು, ಆ ತರ ಬಾಹ್ಯವಾಗಿ ವರ್ತಿಸ್ತೀವಿ. ಅದರ ಅಂತರಾರ್ಥನೇ ಬೇರೆ ಇರುತ್ತೆ. ಬಹಳ ಚೆನ್ನಾಗಿ ಹೇಳಿರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆರ್ತಿ ಮೇಡಮ್ ಅವ್ರದ್ದು ಒಂದು ಕ್ಲಾಸ್ ಇದ್ರಿ ಸರ್. ಶೋರ್ ಸರ್, ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಅನಿತಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಇಂದಿನ ಸತ್ಸಂಗ ತುಂಬಾ ಅದ್ಭುತವಾಗಿತ್ತು ಸರ್, ತಾವ್ ಹೇಳಿದ್ದು. ಹಾಗೆ ಈ ಹನುಮಸಾಗರದಲ್ಲಿರುವಂತ ರ್ಯಾಲಿಯಲ್ಲಿ ತುಂಬಾ ಆಸಕ್ತಿನಿಂದ ಭಾಗವಹಿಸ್ಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ. ತಾವು ಬನ್ನಿ ಸರ್. ಜೊತೆಗೆ ತಮ್ಮಲ್ಲಿರುವಂತ ಎಲ್ಲ ಧ್ಯಾನಿಗಳನ್ನ ಕರ್ಕೊಂಡ್ ಬನ್ನಿ. ಎಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ರ್ಯಾಲಿಯನ್ನ ಮಾಡೋಣ. ಇದೊಂದು ನಮ್ಮ ಭಾಗದಲ್ಲಿ ಪ್ರಥಮ ಬಾರಿಗೆ ನಾವು ಭಾಗವಹಿಸುವಂತದ್ದು ಪ್ರಥಮ ಸರ್. ತಮ್ಮ ಪರಿಚಯ ಆಗಿದ್ದು ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚು ಹೆಚ್ಚು ಮಾಸ್ಟರ್ಸ್ ಗಳು ಬರ್ಲಿ ಅಂತ ಆಶಿಸ್ತಾ ಧನ್ಯವಾದಗಳು ಸರ್. ಓಕೆ,
ಥ್ಯಾಂಕ್ ಯು ಅನಿತಾ ಮೇಡಮ್ ಅವರೇ. ಥ್ಯಾಂಕ್ ಅನಿತಾ ಮೇಡಮ್ ನಮ್ಮೂರವ್ರೆ, ನಮ್ಮೂರು. ಹೌದು ಸರ್. ಓಕೆ. ನಾವು ಕಾರ್ಯಕ್ರಮ ಮಾಡಿ ಬಂದ್ಮೇಲೆ ರೆಸ್ಪಾನ್ಸ್ ಬಹಳ ಚಲೋ ಇತ್ತು ಸರ್. ಅಲ್ಲಿ ಎಲ್ಲಾರು ನಮ್ಮ ಆಂಟಿ ಅವ್ರೆಲ್ಲಾರು ಹೇಳಿದ್ರು ಅದ್ಭುತವಾದ Okay. ಕಾರ್ಯಕ್ರಮ ಅಂತ ಹೇಳಿ. ಹಾಗೆ ಬಂದ ತಕ್ಷಣ ಇನ್ನೊಂದು ಸಂತೆ ಕೆಲವರಲ್ಲಿ ಒಂದ್ ಮಾಡಿದೆ ಸರ್ ಮೊನ್ನೆ ಓಹೋ. ಹೊಸ ಬಹಳ ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರು. ಅದರಿಂದ ನಮ್ಮಲ್ಲಿ ಒಂದು ಧ್ವನಿಗೆ ಒಂದು ಶಕ್ತಿ ಬಂದಿದೆ, ನಮ್ಮಲ್ಲಿ ಪ್ರಚಾರಕ್ಕಾಗಿ ಶಕ್ತಿ ಇದೆ ಅನ್ನುವಂಥದ್ದನ್ನು ಗೊತ್ತಾಯ್ತು ನನಗೆ. ಬಹಳ ಖುಷಿ ಆಯ್ತು ಸರ್. ಎಲ್ಲರಲ್ಲಿ ಎಲ್ಲವೂ ಇದೆ ಮೇಡಮ್. ಅದನ್ನ ತೋರಿಸ್ ಅರಿವಿಗೆ ಬಂತು. ಪತ್ರಿ ಸರ್ ಅರಿವಿಗೆ ಬಹಳ ಬಂತು. ಎಸ್ ಎಸ್ ಪತ್ರಿ ಸರ್ ಬಹಳ ಸರಳವಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರಲ್ಲಿ ಎಲ್ಲವೂ ಇದೆ, ನಿನಗೆ ನೀನೇ ದಾರಿ, ನಿನಗೆ ನೀನೇ ಬೆಳಕು, ಅಪ್ಪೋ ದೀಪೋ ಭವ. ಹೌದ್ ಸರ್, ಹಂಗ ಆಯ್ತು. ಯಾರು ಕೊಡಕ್ ಸಾಧ್ಯ ಇಲ್ಲ, ಇದನ್ನ ಯಾರು ಹೇಳಕ್ ಸಾಧ್ಯ ಇಲ್ಲ. ನಮ್ ಇಲ್ಲಾಂದ್ರೆ ಟೀಮ್ ನಾವ್ ಯಾರು ನಮ್ ಟೀಮ್ ಅಲ್ಲಿ ಸುಮಾರು ಜನ ಇದ್ದಾರೆ. ಅದ್ರಾಗ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂದ್ರೆ ಸಿಲೆಕ್ಟೆಡ್ ಪೀಪಲ್ ಮಾತ್ರ ಹೋಗಿದ್ದೇವೆ ಸರ್. ಅಲ್ಲಿ ಹೋಗಿ ನೋಡ್ಲಕ್ಕಾಗಿ ಇಬ್ಬರಿಗೆ ರಿಲೇಷನ್ದವ್ರು ಆ ಊರಲ್ಲೇ ಸಿಕ್ರು. ಗೊತ್ತಿರ್ಲಿಲ್ಲ ಅವ್ರಿಗೆ ಮೊದ್ಲ. ಅದೇ ಊರಲ್ಲಿ ಅವ್ರ ರಿಲೇಷನ್ದವರು ಇದ್ರು. ಹಿಂಗಾಗಿ ತುಂಬಾ ಅಚ್ಚುಕಟ್ಟಾಗಿ ಧ್ಯಾನ ಆಯ್ತು. ಹೊಸ ಹೊಸ ಮಾಸ್ಟರ್ಸ್ಗೆ ಧ್ಯಾನದ ಪರಿಚಯ ಆಯ್ತು. ಅದು ಬಹಳ ಖುಷಿ ಆಯ್ತು ನನಗೆ. ಅವರನ್ನು ಈ ಆನಂದ್ ಸಾಗರ ರ್ಯಾಲಿಗೆ ಇನ್ವೈಟ್ ಮಾಡಿದ್ದೇನೆ, ಬರ್ತಿದ್ದಾರೆ ಸರ್ ಅವರು. ನಿಮ್ದೇ ರ್ಯಾಲಿ ಮೇಡಮ್ ಎಲ್ಲ ನಾ ಅದನ್ನ ವಿಷಯ ಕೇಳೀನಿ. ಅದನ್ನ ಅವ್ರ ಮೇಡಮ್ ಅವ್ರ ಗೊತ್ತಿದೇನಿಲ್ಲ ಗೊತ್ತಿಲ್ಲ, ಆದ್ರ ರ್ಯಾಲಿ ನಂದೇ ಅನ್ಕೊಂಡಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಒಂದು ಅದ್ಭುತವಾದಂತ ವಿಷಯ ಹೇಳಿದ್ರೆ ಎಲ್ಲ ನಿಮ್ದೆ ನೀವೇ ನಿಂತು ಮಾಡ್ಬೇಕು ಎಲ್ರು. ಅಂದ್ರೆ ಒಬ್ರೆ ನಿಮ್ ಜೊತೆಗೆ ಇನ್ನು ಒಂದಿಷ್ಟು ಜನನ ಕರ್ಕೊಂಡು ಅದು ಎಲ್ರು ಕೂಡ ಭಾಗವಹಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಅದ್ಭುತವಾದಂತ ಅನುಭವವನ್ನ ಹಂಚ್ಕೊಂಡಿದ್ದಕ್ಕೆ, ಈ ಒಂದು ಅಮೂಲ್ಯವಾದಂತ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೆ ನಾವು ನಾಳೆ ಬೆಳಿಗ್ಗೆ 5 ಗಂಟೆಗೆ ಮಧುರವಾದ ಸಂಗೀತದ ಧ್ಯಾನದೊಂದಿಗೆ ಎಲ್ರು ಕೂಡ ಸೇರೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ, ಶುಭರಾತ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.